ಪರೀಕ್ಷೆ ಇನ್ನೂ ಬರ್ತಾ ಇದೆ ಹತ್ರವಾಗಿ ಅಂತ ಹೇಳಿದಾಗ ಆಗ ನಮಗೆ ಆಗುವಂತಹ ಭಯ, ಒಂದು ಆತಂಕವನ್ನ ನಾವು ಒತ್ತಡ ಅಂತ ಹೇಳ್ತೀವಿ. ಮೊದಲನೇದಾಗಿ ಯಾವಾಗ್ಲೂ ಸಹ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟ ತಕ್ಷಣನೇ ಉತ್ತರ ಬರೆಯೋದಕ್ಕೆ ಯಾವಾಗ್ಲೂ ಸಹ ಮೊದಲು ಮಾಡಬೇಡಿ. ಫಾರ್ ಶೋರ್ ಇದ್ರಲ್ಲಿ ನಾನು ಕಡಿಮೆ ಮಾರ್ಕ್ಸ್ ತಗೊಳ್ತೀನಿ ಹೀಗೆ ಆಲೋಚನೆ ಮಾಡೋದ್ರಿಂದ, ಅಂದ್ರೆ ಪರೀಕ್ಷೆಗಳು ಈಗ ನಮಗೆ ತುಂಬಾ ಸಮೀಪದಲ್ಲಿದೆ ಆಲ್ರೆಡಿ. ಅದಕ್ಕೋಸ್ಕರ ನಾವು ನಿಯಮಿತವಾಗಿ ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಅವ್ರಿಗೆ ಯಾವ್ದು CBSE ಅವ್ರಿಗೆ ಸೂಟ್ ಆಗ್ತಾ ಇದೆಯಾ ಅಥವಾ ಸ್ಟೇಟ್ಸ್ ಸೂಟ್ ಆಗ್ತಾ ಇದೆಯಾ ಅಂತ ನೋಡ್ಬೇಕಾಗತ್ತೆ. ನಮ್ಮ ವಿದ್ಯಾಭ್ಯಾಸ ಅವಾಗಿದ್ದಾಗ ಈ ರೀತಿಯಾಗಿ ನಾವು ಮಾತನಾಡ್ತಿರ್ಲಿಲ್ಲ. ಶಿವರಾತ್ರಿ ಹಬ್ಬ ಬರ್ತಿದ್ದಂಗೆ ಚಳಿ ಶಿವ ಅಂತ ಹೋಗ್ಬಿಡತ್ತಂತೆ. ಈ ಮಾತು ಎಲ್ರೂ ಕೇಳಿರೋದೇನೆ. ಇದೇ ಸಂದರ್ಭದಲ್ಲಿ ಬಿಸಿಲು ವಾತಾವರಣವನ್ನ ತನ್ನ ಹತೋಟಿಯಲ್ಲಿ ತಗೊಳಕ್ ಹೋಗ್ತಾ ಇದ್ರೆ ಪರೀಕ್ಷೆ ಕಾವು ಇನ್ನೂ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ವರೆಗೂ ಹೇಗೋ ಒಂದು ರೀತಿ ನಡೀತಾ ಇರುತ್ತೆ. ಜನವರಿ ಆಗ್ತಿದ್ದಂಗೆ ಎಲ್ಲ ಕಡೆ ಫೈನಲ್ ಎಕ್ಸಾಮಿನ ಜ್ವರ ಶುರುವಾಗಕ್ಕೆ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಮಕ್ಕಳು ಓದಿ ಹೈರಾಣ ಆಗೋಗ್ತಾರೆ. ಪೇರೆಂಟ್ಸು ಓದ್ರಪ್ಪ ಓದು ಅವಕ್ಕೂ ಕೇಳಿ ಸಾಕಾಗೋಗುತ್ತೆ. ಪರೀಕ್ಷೆ ಬರ್ತಿದ್ದಂಗೆನೆ ಎಷ್ಟೋ ಮಕ್ಕಳು ನಮ್ಗೇನು ಗೊತ್ತೇ ಆಗ್ಲಿಲ್ಲ, ಪರೀಕ್ಷಾ ಪತ್ರಿಕೆ ನೋಡ್ತಿದ್ದಂಗೆ ಅಂದ್ರೆ ಕ್ವೆಶ್ಚನ್ ಪೇಪರ್ ನೋಡ್ತಿದ್ದಂಗೆ ನಾವು ಟೋಟಲಿ ಬ್ಲ್ಯಾಂಕ್ ಆಗೋದ್ವಿ ಅಂತೆಲ್ಲ ಹೇಳೋದು ಬಹಳ ಕಾಮನ್ ಇತ್ತೀಚಿನ ದಿನಗಳಲ್ಲಿ. ನಮ್ಗನ್ಸ್ತು ಈ ಒಂದು ವಿಷಯದ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು ಯಾರಾದ್ರೂ ಪರಿಣಿತರ ಹತ್ರ. ಇವೆಲ್ಲ ಯಾಕಾಗುತ್ತೆ, ನಮ್ಮ ಮಕ್ಕಳು ಯಾಕೆ ಇಂದಿನ ದಿನಗಳಲ್ಲಿ, ಮುಂಚೆನೂ ಇದ್ರು ಇಲ್ಲ ಅಂತಿಲ್ಲ, ಆದ್ರೆ ಈಗ ಇಷ್ಟೂ ವರ್ಷಗಳಿಗಿಂತ ಅತಿ ಹೆಚ್ಚು ಒತ್ತಡದಲ್ಲಿದ್ದಾರೆ ಮಕ್ಕಳು. ಯಾಕೆ ಹೀಗಾಗ್ತಿದೆ, ವಿಶೇಷವಾಗಿ ಪರೀಕ್ಷಾ ಒತ್ತಡ ಮಕ್ಕಳ ಮೇಲೆ ಯಾಕೆ ಭಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಅವರಿಂದ ಸಾಕಷ್ಟು ತಿಳುವಳಿಕೆಯನ್ನು ನಾವಿವತ್ತು ಪಡಿಬೇಕಾಗಿದೆ. ಯಾರಪ್ಪ ಅಂತ ಹೇಳಿದ್ರೆ ಶಾಂತಲಾ ಸಂತೋಷ್ ಅಂತ ಹೇಳಿ, ಇವರು ನಗರದ ಪ್ರತಿಷ್ಠಿತ ಪ್ರೌಢಶಾಲೆಯ ಸ್ಟೂಡೆಂಟ್ ಕೌನ್ಸಿಲರ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಆಪ್ತ ಸಮಾಲೋಚನಾ ತಜ್ಞರಾಗಿ ಈಗಾಗಲೇ ಸಾಕಷ್ಟು ಪರಿಣಿತಿ ಹೊಂದು ತುಂಬಾ ಹೆಸರು ಮಾಡಿರುವಂಥವ್ರು. ಶಾಂತಲಾ VS ಅವರ ಜೊತೆಗೆ ನಾವು ಮಾತು ಪ್ರಾರಂಭಿಸೋಣ. ಮೇಡಮ್ ನಮಸ್ಕಾರ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ನಾವು ಈಗ ಗೊತ್ತು ಫೆಬ್ರವರಿ ಮೇ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪರೀಕ್ಷಾ ಜ್ವರ ಪ್ರಾರಂಭವಾಗಿದೆ ಎಲ್ಲ ಕಡೆ ಮಕ್ಕಳಿಗೆ. ಇನ್ನೇನು ಪಬ್ಲಿಕ್ ಪರೀಕ್ಷೆ ಅಂದರೆ 10ನೇ ತರಗತಿ PUC ಇಬ್ರಿಗೂ ಪಬ್ಲಿಕ್ ಪರೀಕ್ಷೆ ಶುರುವಾಗುತ್ತೆ. ಅದಕ್ಕೆ ಈಗಾಗಲೇ ತಯಾರಿ ನಡೆಸ್ತಾ ಇದ್ದಾರೆ ಮಕ್ಕಳುಗಳು. ಮತ್ತೆ ಪ್ರಾಥಮಿಕದಿಂದ PUC ವರೆಗೆ ಎಲ್ಲ ಮಕ್ಕಳು ಪರೀಕ್ಷಾ ತಯಾರಿನಲ್ಲಿ ತೊಡಕೊಂಡಿದ್ದಾರೆ. ನಿಮಗೆ ಇವಾಗಲೇ ಸಾಕಷ್ಟು ಮಕ್ಕಳು ಒತ್ತಡ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಂಡು ತಮ್ಮ ಹತ್ರ ಬಂದಿರ್ತಾರೆ, ಅಥವಾ ಅವರ ಪೋಷಕರು ತಂದೆ ತಾಯಿಗಳು ಮಕ್ಕಳು ಯಾಕೋ ಹೀಗೆ ಮಾಡ್ತಿದ್ದಾರೆ ಹಾಗೆ ಮಾಡ್ತಿದ್ದಾರೆ ಅಂತ ಅವರ ಒಂದು ನಡವಳಿಕೆ ಕುರಿತು ತಮ್ಮ ಹತ್ರ ದೂರು ತಗೊಂಡು ಬಂದಿರಬಹುದು. ಹೇಳಿ ಮೇಡಮ್, ಪರೀಕ್ಷಾ ಒತ್ತಡ ಯಾಕೆ ಜಾಸ್ತಿ ಆಗ್ತಿದೆ ಮಕ್ಕಳ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ? ಪರೀಕ್ಷಾ ಒತ್ತಡ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ಮಕ್ಕಳು ನಿಯಮಿತವಾಗಿ ಅಭ್ಯಾಸ ಮಾಡಿರೋದಿಲ್ಲ, ಅಥವಾ ಯಾವುದೋ ಒಂದು ಸಮಸ್ಯೆ ಅವರಿಗೆ ಕಾಡ್ತಾ ಇರುತ್ತೆ, ಅದನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡಿರಲ್ಲ, ಇಲ್ಲ ಅವರ ಒಂದು ಶಿಕ್ಷಕರ ಹತ್ರ ಅದನ್ನ ಹೇಳ್ಕೊಂಡಿರಲ್ಲ. ಯಾವುದೋ ಒಂದು ವಿಷಯ ಸಮಸ್ಯೆ ಅವ್ರಿಗೆ ಕಾಡ್ತಾ ಇರುತ್ತೆ. ಸೊ ಈಗ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಪರೀಕ್ಷಾ ಒತ್ತಡ ಅಂದ್ರೆ ಏನು ಅಂತ ಸ್ವಲ್ಪ ಒಂದ್ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. ಆ ಪರೀಕ್ಷಾ ಒತ್ತಡ ಏನು ಅಂತ ಹೇಳಿದ್ರೆ, ಪರೀಕ್ಷೆಯ ಸಮಯದಲ್ಲಿ ಮತ್ತು ಆ ಪರೀಕ್ಷೆ ಇನ್ನೂ ಬರ್ತಾ ಇದೆ ಹತ್ರವಾಗಿ ಅಂತ ಹೇಳಿದಾಗ ಆಗ ನಮಗೆ ಆಗುವಂತಹ ಭಯ, ಒಂದು ಆತಂಕವನ್ನ ನಾವು ಒತ್ತಡ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಒತ್ತಡ ಈ ಒಂದು ಪರೀಕ್ಷಾ ಸಮಯದಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಯಮಿತವಾಗಿ ವ್ಯವಸ್ಥಿತವಾಗಿ ಸರಿಯಾದ ಒಂದು ಯೋಜನಾಬದ್ಧವಾದ ಅಭ್ಯಾಸವನ್ನ ವಿದ್ಯಾರ್ಥಿಗಳು ಮಾಡಿರೋದಿಲ್ಲ. ಇದರ ಜೊತೆಗೆ ಸರಿಯಾದ ಒಂದು ಕುಟುಂಬದ ಸಮಯವನ್ನು ಸಹ ಕಳೆದಿರೋದಿಲ್ಲ. ಅಂದ್ರೆ ನಮ್ಮ ಒಂದು ಪೋಷಕರು ವಿದ್ಯಾರ್ಥಿಗಳ ಜೊತೆಗೆ ದಿನನಿತ್ಯ ಕೆಲವು ಸಮಯ ಅವರ ಜೊತೆಗೆ ಮಾತನಾಡೋದಿರಬಹುದು, ಯಾವ ಒಂದು ಸಮಸ್ಯೆಗೆ ಅವರು ಗುರಿಯಾಗಿದ್ದಾರೆ ಅದನ್ನ ಹೇಗೆ ಅವರು ನಿಭಾಯಿಸಬೇಕು ಅನ್ನುವ ಇಂತಹ ಮಾತುಗಳನ್ನ ಅವರು ಅವಾಗವಾಗ ಮಾತನಾಡಬೇಕಾಗತ್ತೆ. ಆಗ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅವರ ಒಂದು ಪರೀಕ್ಷೆಯ ಆತಂಕ ಅಥವಾ ಒತ್ತಡ ಏನಾಗುತ್ತೆ, ಕಡಿಮೆ ಆಗತ್ತೆ. ಈಗ
ಒತ್ತಡದಲ್ಲಿರುವ ವಿದ್ಯಾರ್ಥಿಗಳಿಗೆ ತಲೆನೋವು ಬರೋದು ಅಥವಾ ಹೊಟ್ಟೆ ನೋವಾಗೋದು, ಇಲ್ಲ ಕೈಕಾಲುಗಳು ಬೆವರೋದು, ಆಮೇಲೆ ತಲೆ ಸುತ್ತು ಬಂದು ಬೀಳೋದು, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಪರೀಕ್ಷೆ ಹತ್ರ ಬರ್ತಾ ಇದೆ ಅಂದಾಗ ಅವರಿಗೆ ಆಸಕ್ತಿನೂ ಸಹ ಅಂದರೆ ವಿದ್ಯಾರ್ಥಿಗಳಿಗೆ ಆಸಕ್ತಿನೂ ಸಹ ಕಡಿಮೆ ಆಗ್ತಾ ಇರುತ್ತೆ. ಇವೆಲ್ಲ ಸಹ ಸೂಚನೆಗಳು ಪರೀಕ್ಷೆಯ ಒಂದು ಒತ್ತಡದಿಂದ ಅಂತ ನಾವು ಹೇಳಬಹುದು. ಮೇಡಮ್, ಇವಾಗ ತಾವು ಎಲ್ಲಾ ರೀತಿಯ ಅಂತ ಹೇಳಿದ್ರೆ ಸ್ಟೇಟ್ ಸಿಲೆಬಸ್, CBSE, ICSE ಮತ್ತೆ ಇಂಟರ್ನ್ಯಾಷನಲ್ IGSE, ಈ ಎಲ್ಲಾ ರೀತಿಯ ಒಂದು ವಿದ್ಯಾರ್ಥಿಗಳನ್ನು ತಾವು ಇವಾಗ ಕೌನ್ಸಿಲಿಂಗ್ ಅಂದ್ರೆ ಆಪ್ತ ಸಮಾಲೋಚನೆ ಮಾಡ್ತಾ ಇದ್ರಿ ತಮ್ಮ ಶಾಲೆಯಲ್ಲಿ. ಹೇಳಿ ಮೇಡಮ್, ಹೇಗೆ ಡಿಫ್ರೆಂಟ್ ಇರುತ್ತೆ ಅಂದ್ರೆ ರಾಜ್ಯ ಒಂದು ಪಠ್ಯಕ್ರಮ ಇರ್ಬೋದು, ಅಂತಾರಾಷ್ಟ್ರೀಯ ಇರ್ಬೋದು, ಯಾವುದ್ರಲ್ಲಿ ಹೆಚ್ಚು ಒತ್ತಡ ಇರುತ್ತೆ ಮಕ್ಕಳ ಮೇಲೆ? ಅಂದ್ರೆ ಒಟ್ಟಾರೆ ನಾ ಕೇಳ್ತಿರೋದು, ನಾನೇನು ಯಾವುದೇ ಗೂಬೆ ಕೂರ್ಸೋಕೆ ಅಥವಾ ಆರೋಪ ಹೊರಿಸೋಕಲ್ಲ, ಮಕ್ಕಳ ಒಂದು ಹಿತದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಮಕ್ಕಳು ಯಾವುದೇ ಒಂದು ಪಠ್ಯಕ್ರಮವನ್ನ ಅವರು ಓದ್ತಾ ಇರಬಹುದು, ಅಂದ್ರೆ ರಾಜ್ಯ ಅಂದ್ರೆ ನಮ್ಮ ಒಂದು ಸ್ಟೇಟ್ ಸಿಲೆಬಸ್ ಇರಬಹುದು, ಅಥವಾ CBSE ಇರಬಹುದು, ICSE ಇರಬಹುದು, ಅಥವಾ IGCSE ಇರಬಹುದು, ಯಾವುದೇ ಒಂದು ಪಠ್ಯಕ್ರಮ ಇದ್ರೂ ಸಹ ಅವರು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಪೋಷಕರು ಅವುಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆದರೆ ಕೆಲವೊಂದು ಸರಿ 1-2 ವರ್ಷ 3 ವರ್ಷ ಓದೋದಾದ್ಮೇಲೆ ಪೋಷಕರಿಗೆ ತಿಳಿಯುತ್ತೆ ನಮ್ಮ ಅಂದ್ರೆ ಮಕ್ಕಳು ಯಾವ ಒಂದು ಪಠ್ಯಕ್ರಮವನ್ನ ಸಾಮರ್ಥ್ಯದಿಂದ ನಿಭಾಯಿಸ್ಕೊಂಡು ಹೋಗ್ಬೋದು, ಅವ್ರಿಗೆ ಯಾವುದು CBSE ಅವ್ರಿಗೆ ಸೂಟ್ ಆಗ್ತಾ ಇದೆಯಾ ಅಥವಾ ಸ್ಟೇಟ್ಸ್ ಸೂಟ್ ಆಗ್ತಾ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ಅವರವರ ಒಂದು ಸಾಮರ್ಥ್ಯವನ್ನ ಪಡೆದಿರ್ತಾರೆ. ಎಲ್ಲರೂ ಸಹ ಒಂದೇ ತರ ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಕಲಿಕಾ ಸಾಮರ್ಥ್ಯದಲ್ಲಿನೂ ಸಹ ಅವರು ತುಂಬಾ ವ್ಯತ್ಯಾಸವನ್ನ ಕಾಣ್ತಾ ಇರ್ತೀವಿ ನಾವು ಅವರಲ್ಲಿ. ಇದಕ್ಕೋಸ್ಕರ ಪೋಷಕರು ಯಾವಾಗ್ಲೂ ಸಹ ಪಠ್ಯಕ್ರಮ ಅಂದ್ರೆ ಅವರ ಒಂದು ಮಕ್ಕಳ ಒಂದು ಪಠ್ಯಕ್ರಮ ಯಾವುದು ಅವ್ರಿಗೆ ಈಸಿಯಾಗಿ ಸುಲಭವಾಗಿ ಕಲಿಕೆಗೆ ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿದೆಯೋ ಅವುಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಯಾವುದೇ ಒಂದು ಪಠ್ಯಕ್ರಮದಲ್ಲಿ ಅವರು ಓದ್ತಾ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ಗುರಿಯಾಗ್ತಾ ಇರ್ತಾರೆ. ಇವಾಗ ವಿದ್ಯಾಭ್ಯಾಸದ ಕುರಿತು ಇರಬಹುದು, ಅಥವಾ ಭಾವನಾತ್ಮಕ ಯಾವುದಾದ್ರೂ ಒಂದು ಸಮಸ್ಯೆಗೆ ಗುರಿಯಾಗಿರಬಹುದು, ಅವರ ಭಾವನೆಗಳನ್ನ ಬೇರೆಯವರಿಗೆ ಹೇಳ್ಕೊಳಕ್ ಆಗದೆ ಇರಬಹುದು, ಅಥವಾ ಅವರ ಒಂದು ವಿದ್ಯಾರ್ಥಿ ದೆಸೆಯಲ್ಲಿರುವ ಈಗ ವಿದ್ಯಾರ್ಥಿಯರು ಅವರ ಒಂದು ತರಗತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇರಬಹುದು. ನಾವು ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ. ಅವರ ಒಂದು ವಯಸ್ಸಿನ ಅನುಗುಣವಾಗಿ ಇರುವಂತಹ ಮಕ್ಕಳ ಜೊತೆಗೆ ಅವರು ಕೆಲವು ಅಂಶಗಳನ್ನ ಅವರು ಆಲೋಚನೆ ಮಾಡಿ, ನಾನು ಯಾಕೆ ಹೀಗಿಲ್ಲ, ಇವ್ರ ತರ ನಾನು ಯಾಕಿಲ್ಲ, ಅದು ದೈಹಿಕವಾಗಿರಬಹುದು, ಆಲೋಚನೆಯಲ್ಲಿರಬಹುದು, ಅಂದ್ರೆ ಥಾಟ್ ಪ್ರೊಸೆಸ್, ಇವೆಲ್ಲನೂ ಸಹ ಅವರು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ತುಂಬಾ ವಿಷಯಗಳು ನೋವನ್ನು ಸಹ ಉಂಟು ಮಾಡ್ತಾ ಇರತ್ತೆ. ಇವುಗಳನ್ನ ಅವ್ರಿಗೆ ಹೇಳ್ತಾ ಇರಲ್ಲ ಯಾರೂ ಸಹ. ವಿದ್ಯಾರ್ಥಿಗಳು ಮನೆಯಲ್ಲಿ ತಂದೆ ತಾಯಿಗೆ ಹೇಳಿದಾಗೂ ಸಹ ಇಂಥವೆಲ್ಲ ಮಾತನಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು. ಆಮೇಲೆ ತುಂಬಾ ಪೋಷಕರು ಅಂದ್ರೆ ಹಲವಾರು ಜನ ಪೋಷಕರು ಅವರ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಹೇಗಿದ್ರು ಅನ್ನೋದನ್ನೇ ಹೇಳ್ತಾರೆ ವಿನಃ ಈಗಿನ ವಿದ್ಯಾರ್ಥಿಗಳು ಏನು ಅನುಭವಿಸ್ತಾ ಇದ್ದಾರೆ ಸಮಸ್ಯೆಗಳನ್ನ ಅನ್ನೋದನ್ನ, ಬದಲಾಗಿರೋ ಪರಿಸರ ಅಥವಾ ಸಾಮಾಜಿಕ ವಾತಾವರಣದಲ್ಲಿ ಇಂದಿನ ಮಕ್ಕಳಿಗೆ ಏನ್ ಅನುಭವಿಸ್ತಾ ಇದಾರೆ, ಏನು ಎದುರಿಸ್ತಾ ಇದಾರೆ, ಅದನ್ನ ನಾವು ಅಂದಾಜೆ ಮಾಡ್ಕೊಳ್ದೆ ನಾವ್ ಏನ್ ಮಾಡ್ತಿದ್ವಿ ನಮ್ಮ ಕಾಲದನ್ನೇ ಕತೆ ಹೇಳ್ತಾ ಇರ್ತೀವಿ. ಮತ್ತ ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಮಾತಿಂದ ನಾನ್ ಗ್ರಹಿಸಿದ್ದೇನಪ್ಪಾ ಅಂತ ಹೇಳಿದ್ರೆ, ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗಳು ಕಡ್ಡಾಯವಾಗಿ ಮಕ್ಕಳ ಮೇಲೆ ಒಂದು ಗಮನ ಇಡ್ಲೇಬೇಕು. ಯಾಕಂದ್ರೆ ಇವಾಗ ಎಲ್ಲಾರು ವೃತ್ತಿಪರ ತಂದೆ ತಾಯಿಗಳಾಗಿರೋದ್ರಿಂದ, ಮನೆಯಲ್ಲಿ ಇಬ್ರು ದುಡಿಯೋಕ್ ಹೋಗೋದ್ರಿಂದ ಮಕ್ಕಳು ಏನ್ ಓದ್ತಾರೆ ಏನ್ ಮಾಡ್ತಾರೆ ಅನ್ನೋದು ನಮ್ ಗಮನಕ್ಕೆ ಬರಲ್ಲ. ಹಾಗಾಗಿ ಅವ್ರು ಯಾವ್ದ್ರಲ್ಲಿ ಇವಾಗ ಅವರು ಸ್ಟೇಟ್ಗಿಂತ CBSE ಹೋಗ್ಬೋದು, ICSE ಹೋಗ್ಬೋದು, ಇವೆಲ್ಲಾನು ನಾವು ಗಮನಿಸಿ ಅವ್ರಿಗೆ ಕೊಡಿಸ್ಬೇಕು ಅಂತ ನೀವು ಹೇಳ್ತಿದ್ದೀರಿ ಅಂತ ನನಗೆ ನಿಮ್ಮ ಮಾತಿನಿಂದ ಅಂದಾಜಾಯ್ತು. ಹೌದು, ಪೋಷಕರು ಅವರ ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಪಠ್ಯಕ್ರಮವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಮಕ್ಕಳಿಗೆ ಯಾವುದೇ ಒಂದು ವಿಷಯ ಹೇಳ್ತಾ ಇರ್ಬೋದು ನಿಮ್ಗೆ, ಪೋಷಕರಿಗೆ ನನ್ಗೆ ಹೀಗ ಆಗ್ತಾ ಇದೆ, ಬೇರೆಯವರಿಂದ ಈ ರೀತಿ ಅನಿಸ್ತಾ ಇದೆ, ನನಗೆ ಓದ್ತಾ ಇರ್ಬೇಕಾದ್ರೆ ಈ ವಿಷಯಗಳು ತಲೆಯಲ್ಲಿ ಬರ್ತಾ ಇದೆ, ನನಗೆ ಓದಕ್ ಆಗ್ತಾ ಇಲ್ಲ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಿಷಯಗಳು ಕೆಲವೊಂದ್ಸರಿ ಹೇಳ್ತಾ ಇರ್ತಾರೆ. ಆದ್ರೆ ಪೋಷಕರು ಹೀಗೆಲ್ಲ ನೀನ್ ಹೇಳ್ಬಾರ್ದು, ನಾವು ಹೀಗಿರ್ಲಿಲ್ಲ,
ನಮ್ಮ ವಿದ್ಯಾಭ್ಯಾಸ ಅವಾಗಿದ್ದಾಗ ಈ ರೀತಿಯಾಗಿ ನಾವು ಮಾತನಾಡ್ತಿರ್ಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಯಾಕೆ ಇಷ್ಟು ನೀನು ಸೀರಿಯಸ್ ಆಗಿ ತಗೊಳ್ತೀಯ ಅಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಮಕ್ಕಳಿಗೆ ಬೈತಾ ಇರ್ತಾರೆ ಪೋಷಕರು. ಆಗಿನ ಕಾಲದ ಒಂದು ಪರಿಸ್ಥಿತಿಗಳು ಬೇರೆ, ಆಲೋಚನಾ ವಿಧಾನಗಳು ಬೇರೆ, ನಮ್ಮ ಒಂದು ಏನು ಆಗಿನ ಒಂದು ಅನುಕೂಲತೆಗಳನ್ನು ಸಹ ಬೇರೆ ಬೇರೆ ಆಗಿದ್ವು. ಆಗಿನ ಒಂದು ವಿಷಯಗಳನ್ನ ಮಕ್ಕಳಿಗೆ ನಾವು ಹೇಳಿ ನಾವು ಈ ರೀತಿ ಇರ್ಲಿಲ್ಲ, ನೀವ್ ಯಾಕೆ ಈ ರೀತಿಯಾಗಿದ್ದೀರಾ ಅಂದಾಗ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ನನ್ನ ಒಂದು ಮಾತುಗಳನ್ನ, ಭಾವನೆಗಳನ್ನ ಸರಿಯಾಗಿ ನಮ್ಮ ಪೋಷಕರು ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಅಂದ್ರೆ ಆಪ್ತ ಸಲಹಾಗಾರರ ಹತ್ರ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾವು ಹೇಳಿದಾಗ ತುಂಬಾ ಈಸಿಯಾಗಿ ಅದನ್ನ ತೆಗ್ದು ಹಾಕ್ಬಿಡ್ತಾರೆ. ನಾವು ಹೇಳಿದ್ ಕೇಳು, ನಿನಗೆ ಗೊತ್ತಾಗಲ್ಲ, ನೀನು ಇನ್ನೂ ಚಿಕ್ಕವನು ಅಥವಾ ಚಿಕ್ಕವಳು, ನಿನಗೆ ಯಾವುದು ಸರಿಯಾಗಿ ಡಿಸಿಷನ್ ತಗೊಳಕ್ಕೆ ಬರೋದಲ್ಲ, ಅಂದ್ರೆ ನಿರ್ಣಯಗಳನ್ನ ನೀನು ತೆಗೆದುಕೊಳ್ಳುವ ಒಂದು ಸಮಯ ಇದಲ್ಲ ಅಂತ ಹೇಳಿ ಅವರ ಒಂದು ಭಾವನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಅವ್ರಿಗೆ ತುಂಬಾ ಒತ್ತಡ ಆಗತ್ತೆ, ಮನಸ್ಸಿಗೆ ಬೇಜಾರಾಗತ್ತೆ. ಇದರಿಂದ ಹಲವಾರು ವಿಷಯಗಳು ಅವರು ಪೋಷಕರ ಹತ್ರ ಹೇಳೋದನ್ನೇ ನಿಲ್ಲಿಸ್ಬಿಡ್ತಾರೆ. ಎಷ್ಟೊಂದ್ಸರಿ ಪೇರೆಂಟ್ಸ್ ಶುಡ್ ಬಿ ವೆರಿ ಗುಡ್ ಲಿಸನರ್ಸ್ ಅಂತ ಹೇಳಿದ್ರೆ ಎಲ್ಲಾ ಅಪ್ಪ ಅಮ್ಮನುವೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಮಕ್ಳ ಜೊತೆ ಸ್ಪೆಂಡ್ ಮಾಡಬೇಕು, ಮತ್ತೆ ಮಕ್ಳು ಹೇಳೋದನ್ನ ಅವರು ಕೇಳಬೇಕು. ಆವಾಗ್ಲೇನೆ ಅವರ ಒಂದು ಕುಂದುಕೊರತೆ ಅಥವಾ ಅವ್ರ ಮನಸ್ಸಿನಲ್ಲಿ ಏನ್ ನಡೀತಿದೆ, ಏನ್ ತುಮುಲ, ಏನ್ ಆಂದೋಲನ ನಡೀತಿದೆ ಅದು ನಮಗ್ ಗೊತ್ತಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಮೇಡಮ್, ಇವಾಗ ಪರೀಕ್ಷಾ ಇದಕ್ಕೆ ಹೋಗೋಣ ಮೇಡಮ್. ಇವಾಗ ವಿದ್ಯಾರ್ಥಿಗಳ ಮನಸ್ಥಿತಿ ಬಗ್ಗೆ ಒಂದ್ ಸ್ವಲ್ಪ ನಾವು ತಿಳ್ಕೊಂಡ್ವಿ. ಈಗ ಪರೀಕ್ಷಾ ತಯಾರಿ ಬಗ್ಗೆ ಹೋಗೋಣ ಮೇಡಮ್. ಪರೀಕ್ಷಾ ತಯಾರಿ ಯಾವ ತರ ಇರ್ಬೇಕು? ಅಂದ್ರೆ ಪರೀಕ್ಷೆಗಳು ಈಗ ನಮಗೆ ತುಂಬಾ ಸಮೀಪದಲ್ಲಿದೆ ಆಲ್ರೆಡಿ. ಅದಕ್ಕೋಸ್ಕರ ನಾವು ನಿಯಮಿತವಾಗಿ ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಪ್ರತಿನಿತ್ಯ ನಿಮ್ಮದೇ ಆದ ಪರ್ಸನಲ್ ಟೈಮ್ ಟೇಬಲ್ ಅನ್ನ ನೀವು ಮಾಡಬೇಕಾಗತ್ತೆ. ಅಂದ್ರೆ ಅದನ್ನ ನೀವು ಸರಿಯಾಗಿ ಹಾಕೊಂಡು, ಅಂದ್ರೆ ಯಾವುದು ನಿಮಗೆ ಕಠಿಣವಾದ ಒಂದು ವಿಷಯ, ಸಬ್ಜೆಕ್ಟ್, ಮ್ಯಾಥ್ಸ್ ಇರಬಹುದು, ಅದು ಹಿಂದಿ ಇರಬಹುದು, ಕನ್ನಡ ಇರಬಹುದು, ನಿಮ್ಗೆ ಸೋಷಿಯಾಲಜಿ ಇರಬಹುದು ಅಥವಾ ಸೈನ್ಸ್ ಇರಬಹುದು, ನಿಮ್ಮ ಒಂದು ಕಠಿಣ ಅಂದ್ರೆ ನಿಮಗೆ ಯಾವ್ದು ಕಠಿಣ ಅನಿಸ್ತಿದೆಯೋ ವಿಷಯ, ಮೊದಲು ಅದಕ್ಕೆ ಆದ್ಯತೆಯನ್ನ ಕೊಡ್ಬೇಕಾಗತ್ತೆ. ಕಠಿಣ ವಿಷಯಕ್ಕೆ ಮೊದಲ ಆದ್ಯತೆ. ಓಕೆ, ಎಸ್. ಇಲ್ಲ, ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲೂ ಮಕ್ಳಿದಾರಲ್ಲ ಮೇಡಮ್, ತಿಳ್ಕೊಬೇಕಲ್ಲ, ಅದಕ್ಕೆ ಹೇಳದೆ. ಯಾವಾಗ್ಲೂ ಸಹ ಮಕ್ಳು ಕಠಿಣ ವಿಷಯನ ಲಾಸ್ಟಿಗೆ ಓದ್ಕೊಳ್ಳೋಣ, ಸ್ವಲ್ಪ ಅಂದ್ರೆ ಪಾಸ್ ಆಗೋ ತರ ಓದ್ಕೊಂಡು ಹೋದ್ರು ಸಾಕು, ಪಾಸ್ ಆದ್ರೆ ಸಾಕು ಅನ್ನುವ ಒಂದು ತಲೆಯಲ್ಲಿರುತ್ತೆ ಈ ಒಂದು ಅಂಶ. ಯಾವಾಗ್ಲೂ ಸಹ ಹಾಗೆ ಮಾಡ್ಬೇಡಿ. ಈಗ ನಿಯಮಿತವಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ಕಠಿಣ ಒಂದು ವಿಷಯಕ್ಕೆ ಆದ್ಯತೆ ಕೊಡ್ಬೇಕಾಗತ್ತೆ. ಆಮೇಲೆ ನಾವು ಓದ್ಬೇಕಾದ್ರೂ ಸಹ ನನ್ಗಿದು ಅರ್ಥ ಆಗ್ತಾ ಇಲ್ಲ, ಇದು ತುಂಬಾ ನನ್ಗೆ ಕಠಿಣ ಇದೆ, ನನ್ಗೆ ಆಗೋದೇ ಇಲ್ಲ, ಫಾರ್ ಶ್ಯೂರ್ ಇದ್ರಲ್ಲಿ ನಾನು ಕಡಿಮೆ ಮಾರ್ಕ್ಸ್ ತಗೊಳ್ತೀನಿ, ಹೀಗೆ ಆಲೋಚನೆ ಮಾಡೋದ್ರಿಂದ ನೀವು ಏನು ಆಲೋಚನೆ ಮಾಡುತ್ತೋ ನಿಮ್ಮ ಒಂದು ಗ್ರಹಿಕಾ ಶಕ್ತಿ ಅದರ ಮೇಲೆ ಅದಕ್ಕೆ ಅನುಗುಣವಾಗಿ ಅದು ಕೆಲಸ ಮಾಡುತ್ತೆ. ನೀವು ಯಾವಾಗ್ಲೂ ಸಹ ಕಠಿಣ ಒಂದು ವಿಷಯವನ್ನ ಓದ್ಬೇಕಾದ್ರೆ ನಾನು ಇದನ್ನ ಅರ್ಥ ಮಾಡ್ಕೊಳ್ತೀನಿ, ನಾನು ಇದರಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದೀನಿ, ಆಮೇಲೆ ನಾನು ಓದ್ತಾ ಇರೋದು ಅರ್ಥ ಆಗ್ತಾ ಇದೆ, ಈ ರೀತಿಯಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಇದು ನಿಮ್ಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡ್ರೂ ಸಹ ಕೆಲವು ದಿನಗಳಾದ್ಮೇಲೆ ನಿಮಗೆ ನಿಜವಾಗ್ಲೂ ನೀವು ಏನು ಓದ್ತಾ ಇದ್ದೀರೋ ಕಠಿಣ ವಿಷಯವನ್ನ ಅದು ನಿಮ್ಮ ಒಂದು ಗ್ರಹಿಕೆ ಚೆನ್ನಾಗಿ ಮಾಡ್ಕೊಳ್ಳುತ್ತೆ, ನಿಮ್ಮ ಒಂದು ಮೆದುಳು. ಆಮೇಲೆ ಸಕಾರಾತ್ಮಕ ಯೋಚನೆಗಳಿಂದ ನಿಮಗೆ ಕಠಿಣ ಇರೋ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತೆ. ಯಾಕಾಗಲ್ಲ ನನ್ನ ಕೈಯಲ್ಲಿ, ನಾನ್ ಯಾಕೆ ನೋಡಬಾರ್ದು, ನೋಡೇ ಬಿಡೋಣ, ಒಂದ್ ಕೈನ ಒಂದ್ ಪ್ರಯತ್ನ ಮಾಡೇ ಬಿಡೋಣ ಅನ್ನೋ ಒಂದು ಸಕಾರಾತ್ಮಕ ಧೋರಣೆಯನ್ನ ಮಕ್ಕಳು ಬೆಳೆಸ್ಕೋಬೇಕು. ಅದಕ್ಕೆ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡ್ಬೇಕು. ಎಸ್ ತಂದೆ ತಾಯಿಗಳು ಯಾವಾಗ್ಲೂ ಸಹ ಮಕ್ಕಳಿಗೆ ನಿನ್ ಕೈಲಿ ಆಗೇ ಆಗತ್ತೆ, ಈ ಒಂದು ವಿಷಯವನ್ನ ನೀನ್ ಚೆನ್ನಾಗಿ ಓದ್ಕೊಂಡಿದೀಯಾ, ಭಯ ಪಡ್ಬೇಡ, ಈ ರೀತಿಯಾಗಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಅವ್ರು ಎಷ್ಟೇ ಓದಿದ್ರು ಸಹ ನಿನ್ಗಿದು ಟಫ್ ಸಬ್ಜೆಕ್ಟ್, ಇದು ನನ್ಗೆ ಗೊತ್ತು, ನೀನ್ ಕಡಿಮೆ ಅಂಕ ತೆಗಿತೀಯ, ಈ ರೀತಿಯಾಗಿ ಯಾವಾಗ್ಲೂ ಹೇಳ್ಬಾರ್ದು. ಆಮೇಲೆ ಮಾಡೋದ್ ಬೇಡ, ಅವ್ರಿಗೆ ಒಂದ್ ಪ್ರೋತ್ಸಾಹ ಕೊಡ್ಬೇಕೇ ಹೊರತು ನೀನ್ ತೆಗಿಯೋದಿಲ್ಲ, ಮಾಡೋದಿಲ್ಲ. ಆಮೇಲೆ ಯಾವಾಗ್ಲೂ ಪೋಷಕರು ವಿದ್ಯಾರ್ಥಿಯ ಸ್ನೇಹಿತರ ಜೊತೆಗೆ ಯಾವಾಗ್ಲೂ ಸಹ ಅವರನ್ನ ಹೋಲಿಸಬಾರ್ದು. ಮಕ್ಕಳು ಅಂದ್ರೆ ಈ ಪೋಷಕರು ವಿದ್ಯಾರ್ಥಿಗಳನ್ನ ಅಂದ್ರೆ ಅವರ ಒಂದು ಜೊತೆಗೆ ಇರುವ ಸ್ನೇಹಿತರ ಒಂದು ಅಂಕಗಳ ಜೊತೆಗೆ ಯಾವಾಗ್ಲೂ ಸಹ ಹೋಲಿಕೆ ಮಾಡಬಾರ್ದು. ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಮಕ್ಕಳು ನಾನು ಯಾವಾಗ್ಲೂ ಸಹ ಬೇರೆಯವ್ರಕ್ಕಿಂತ ಕೆಳಗಿದ್ದೀನಿ, ನಾನು ಅವರನ್ನ ಯಾವಾಗ್ಲೂ ಮೀರಿಸೋದಕ್ಕೆ ಆಗೋದಿಲ್ಲ,
ನಮ್ಮ ಪೋಷಕರಿಗೆ ನನ್ನನ್ನು ಕಂಡ್ರೆ ಇಷ್ಟ ಆಗಲ್ಲ. ಈ ರೀತಿಯಾದ ಒಂದು ಆಮೇಲೆ ಬೇರೆ ಬೇರೆ ಆದಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ. ಯಾವಾಗ್ಲೂ ಸಹ ಪೋಷಕರು ಮಕ್ಕಳಿಗೆ ನೀವು ಹೇಳ್ಬೇಕಾದ್ರೆ ಬೇರೆಯವರ ಜೊತೆಗೆ ಹೋಲಿಕೆ ಮಾಡಿ ಹೇಳ್ಬೇಡಿ. ನಿಮ್ಮ ಒಂದು ಫ್ರೆಂಡ್ ಅಂದ್ರೆ ನಿನ್ನ ಸ್ನೇಹಿತೆ ಇರಬಹುದು, ನಿನ್ಕಿಂತ ಸ್ವಲ್ಪ ಕಡಿಮೆನೆ ಓದ್ತಾಳೆ ಅಂದ್ರೂ ಎಷ್ಟು ಚೆನ್ನಾಗಿ ಅಂಕ ತೆಗ್ದಿದ್ದಾಳೆ ನೋಡು, ಅವಳು ನೋಡ್ ಕಲ್ಕೋ. ಆಮೇಲೆ ಅವಳು ಯಾವಾಗ್ಲೂ ಫಸ್ಟ್ ಇರ್ತಾಳೆ, ನಿನಗೆ ಯಾಕೆ ಬರಕ್ ಆಗ್ತಾ ಇಲ್ಲ, ನಿನ್ ಕೇಳಿರೋದೆಲ್ಲ ಕೊಡ್ಸಿದೀವಿ, ಯಾಕೆ ನೀನ್ ಹೀಗಿದೀಯಾ? ಈ ರೀತಿಯಾಗಿ ಯಾವಾಗ್ಲೂ ಸಹ ಮಕ್ಕಳ ಜೊತೆಗೆ ಮಾತನಾಡಕ್ಕೆ ಹೋಗ್ಬಾರ್ದು. ಇದು ಭಾವನಾತ್ಮಕವಾಗಿ ಮಕ್ಕಳ ಮೇಲೆ ತುಂಬಾ ಒಂದು ಘಾಸಿಯನ್ನ ಉಂಟು ಮಾಡುತ್ತೆ. ಹಲವಾರು ವರ್ಷಗಳಾದ್ಮೇಲೂ ಸಹ ಈ ಒಂದು ಕೆಲವು ಮಾತುಗಳನ್ನ ಅವರು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಸಹ ನೀವು ಪೋಷಕರು ಮಾತನಾಡ್ಬೇಕಾದ್ರೆ ಮಕ್ಕಳ ಹತ್ರ, ನಿನಗಿದು ಸರಿಯಾಗಿ ಅರ್ಥ ಆಗೇ ಆಗತ್ತೆ, ನೀನು ಒಳ್ಳೆ ಅಂಕ ತೆಗಿತೀಯ, ನಿನಗೆ ಈ ಒಂದು ಸಾಮರ್ಥ್ಯ ಇದೆ, ಯೋಚನೆ ಮಾಡಬೇಡ, ನಿನಗೆ ಎಷ್ಟೇ ಅಂಕ ಬಂದ್ರೂ ಸಹ ನಮಗೆ ಖುಷಿ ಆಗುತ್ತೆ. ಈ ರೀತಿಯಾದ ಒಂದು ಮಾತುಗಳು ಮಕ್ಕಳ ಜೊತೆಗೆ ಪೋಷಕರು ಮಾತನಾಡಲೇಬೇಕಾಗತ್ತೆ. ಇದು ತುಂಬಾ ಸಕಾರಾತ್ಮಕವಾದ ಬೆಳವಣಿಗೆಯನ್ನ ಮಕ್ಕಳಲ್ಲಿ ನಾವು ನೋಡ್ತೀವಿ. ಪ್ರತಿನಿತ್ಯ ಸುಮಾರು ಎಷ್ಟು ಹೊತ್ತು ಅಭ್ಯಾಸ ಮಾಡ್ಬೇಕು ಅಂತ ತಾವು ಹೇಳ್ತೀರಿ ಮೇಡಮ್? ಪ್ರತಿನಿತ್ಯ ಮಕ್ಕಳು ಈಗ ಪರೀಕ್ಷಾ ಸಮಯ ಇರೋದ್ರಿಂದ 4 ರಿಂದ 5 ಗಂಟೆ ಸತತವಾಗಿ ಅಂದ್ರೆ ಮಾಡ್ಬೇಕು. ಆಮೇಲೆ ಮಾಡ್ಬೇಕಾದ್ರೆ ಆ ಒಂದು ನಿಯಮಿತ ಅಭ್ಯಾಸ ಮಾಡ್ಬೇಕಾದ್ರೆ ಅವರು 45 ಮಿನಿಟ್ಸ್ ಒಂದ್ಸರಿ ಅಂದ್ರೆ 45 ನಿಮಿಷ ಒಂದ್ಸರಿ 10 ನಿಮಿಷ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ನೀವು 10 ನಿಮಿಷ ಬ್ರೇಕ್ ತಗೊಂಡು ಏನ್ ಮಾಡ್ಬೇಕು ಮೇಡಮ್ ಅಂತ ಅದೊಂದು ಕ್ವಶನ್ ಕೇಳ್ತಾ ಇರ್ತಾರೆ ನಮ್ಮ ವಿದ್ಯಾರ್ಥಿಗಳು. 10 ನಿಮಿಷ ನೀವು ಬ್ರೇಕ್ ತಗೊಂಡಾಗ ಹೊರಗಡೆ ಅಂದ್ರೆ ನೀವೆಲ್ಲಿ ಕುತ್ಕೊಂಡಿರ್ತೀರೋ ಅಲ್ಲಿಂದ ಎದ್ದು ಹೊರಗಡೆ ಹೋಗಿ, ಸ್ವಲ್ಪ ಹೊರಗಡೆ ಇರುವ ಗಿಡಗಳನ್ನ ನೋಡಿ, ಬೇರೆ ಬೇರೆ ಕಲರ್ಸ್ ಅನ್ನ ನೋಡಿ, ಆಮೇಲೆ ಸಕಾರಾತ್ಮಕ ಒಂದು ಯೋಚನೆ ಮಾಡಿ, ಇಷ್ಟೊತ್ತು ನಾನು ಓದಿದೆ ಚೆನ್ನಾಗಿತ್ತು, ಇನ್ಮೇಲೆ ನೆಕ್ಸ್ಟ್ ಓದ್ತೀನಿ ಅಂತ ಅದನ್ನೊಂದು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನೀರು ಕುಡೀರಿ, ಹಂಗೆ ಒಂದು 5 ನಿಮಿಷ ವಾಕ್ ಮಾಡಿ. ಆಮೇಲೆ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಂಗೀತವನ್ನು ಸಹ ಒಂದು 5 ನಿಮಿಷ ಕೇಳ್ಬಹುದು. ಈ ರೀತಿಯಾಗಿ ಇಲ್ಲ ನೀವು ಪೋಷಕರ ಹತ್ರ ಮಾತಾಡ್ತೀವಿ, ಇಲ್ಲ ನಮ್ಮ ತಾಯಿ ಹತ್ರ ಮಾತಾಡಿದ್ರೆ ನಂಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ತಾಯಿ ಹತ್ರ ಮಾತಾಡಿ, ನಿಮ್ ತಂದೆ ಹತ್ರ ಮಾತಾಡಿ, ಇಲ್ಲ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ದಾರೆ ಅಂದ್ರೆ ಒಂದು 5 ಮಿನಿಟ್ಸ್ ನೀವು ಮಾತಾಡಿದ್ರು ಸಹ ಅದರಿಂದ ನಿಮ್ಗೆ ಮತ್ತೆ ಮೆದುಳು ಏನಾಗುತ್ತೆ, ರಿಫ್ರೆಶ್ ಆಗುತ್ತೆ, ಉತ್ಸಾಹಭರಿತ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಏನು ಓದ್ತಾ ಇದ್ದೀರೋ, ಬೇರೆಯ ಒಂದು ಸಬ್ಜೆಕ್ಟ್ ಯಾವ್ದು ಓದ್ತಾ ಇದ್ದೀರೋ ಅದಕ್ಕೆ ನೀವು ಸಂಪೂರ್ಣವಾದ ಒಂದು ಏಕಾಗ್ರತೆ ಕೊಡುವಂತಹ ಒಂದು ಮನಸ್ಸು ತಯಾರಾಗುತ್ತೆ ಅಲ್ಲಿ. ಮೇಡಮ್ ಇವಾಗ ನನಗೆ ಸಪೋಸ್ ಇಂಗ್ಲಿಷು, ಸೋಷಿಯಲ್ ಸ್ಟಡೀಸ್ ಯಾವ್ದೋ ಒಂದು ತುಂಬಾ ಸುಲಭ ಇದೆ, ಸೊ ಅದನ್ನ ನಾನು ಕಡೆಗಿಟ್ಕೊಳ್ಬೇಕಾ ಮೇಡಮ್? ಇಲ್ಲ, ಇವಾಗ ಕೆಲವೊಬ್ಬರು ಅವ್ರವ್ರದೇ ಒಂದು ಓದಿನ ಒಂದು ವಿದ್ಯಾಭ್ಯಾಸದ ಒಂದು ಪ್ಯಾಟರ್ನ್ ಅನ್ನ ಅವರು ಮಾಡ್ಕೊಳ್ತಾ ಇರ್ತಾರೆ ಪ್ರತಿನಿತ್ಯ. ಅದನ್ನ ಅವರು ವ್ಯತ್ಯಾಸ ಮಾಡೋದು ಬೇಡ. ಅವ್ರಿಗೆ ಹೇಗೆ ಅನುಕೂಲ ಇರುತ್ತೋ ಹಾಗೆ ಮಾಡ್ಕೊಳ್ಳಿ. ಅದೇ ಕಠಿಣ ಒಂದು ವಿಷಯವನ್ನ ಮೊದಲಿಗೆ ಓದ್ಕೊಂಡ್ಬಿಟ್ರೆ ಅವ್ರಿಗೆ ಓಕೆ, ನಾನು ಇದನ್ನು ಓದ್ಕೊಂಡ್ಬಿಟ್ಟಿದೀನಿ, ಆಮೇಲೆ ನಾನು ಬೇರೆದೆಲ್ಲ ನೀಟಾಗಿ ಓದ್ಕೋಬಹುದು ಅಂತ ಅದೊಂದು ಅವ್ರಿಗೆ ಒಂದು ವಿಶ್ವಾಸ ಬರುತ್ತೆ. ಆಮೇಲೆ ಅವ್ರಿಗೆ ಭಯನೂ ಹೋಗುತ್ತೆ, ನಾನು ಇನ್ನೂ ಕಠಿಣ ಸಬ್ಜೆಕ್ಟ್ ಅಂದ್ರೆ ಆ ಒಂದು ವಿಷಯವನ್ನ ನಾನು ಓದಿಲ್ಲ ಅನ್ನೋದು ಮನ್ಸಲ್ಲಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈ ಬೇರೆ ಒಂದು ಸುಲಭವಾಗಿರುವ ವಿಷಯ ಓದ್ಬೇಕಾದ್ರೆ ನಾನು ಇನ್ನೂ ಅದನ್ನ ಓದಿಲ್ಲ ಅದು ಹೆಂಗಿರುತ್ತೋ ಏನೋ ಅಂತ ಭಯ ಆಗ್ತಾ ಇರತ್ತೆ. ಆ ಒಂದು ಭಯ ಅದು ಹೋಗ್ಬಿಡತ್ತೆ. ಫಸ್ಟ್ ಕಠಿಣ ಸಬ್ಜೆಕ್ಟ್ ಅಂದ್ರೆ ಕಠಿಣ ವಿಷಯಗಳನ್ನ ನಾವು ಓದ್ಕೊಂಡ್ಬಿಟ್ರೆ, ಮ್ಯಾಥ್ಸ್ ಇರಬಹುದು, ಸೈನ್ಸ್ ಇರಬಹುದು, ಯಾವ ಒಂದು ವಿಷಯ ವಿದ್ಯಾರ್ಥಿಗೆ ಕಠಿಣವಾಗಿ ಅನಿಸ್ತಾ ಇದೆಯೋ ಅದನ್ನ ಮುಂಚೆ ಓದ್ಬಿಟ್ರೆ ಅವ್ರಿಗೆ ಭಯನೂ ಕಡಿಮೆ ಆಗುತ್ತೆ, ಆತಂಕನೂ ಸಹ ಕಡಿಮೆ ಆಗುತ್ತೆ, ಬೇರೆ ವಿಷಯಗಳ ಮೇಲೆ ಏಕಾಗ್ರತೆನೂ ಸಹ ಅವಾಗ ಚೆನ್ನಾಗಿ ಕೊಡ್ತಾರೆ. ಕೆಲವು ಸರಿ ಪರೀಕ್ಷೆಗಳಲ್ಲಿ ಒಂದಿನ ಗ್ಯಾಪ್ ಇರುತ್ತೆ, ಕೆಲವು ಸರಿ ಇರೋದೇ ಇಲ್ಲ, ಕಂಟಿನ್ಯೂಸ್ ಆಗಿರುತ್ತೆ, ಸತತವಾಗಿ 1, 2, 3 ಹಾಗೆ ನಡೆದು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಪ್ರಿಪೇರ್ ಆಗೋದು? ಅಂದ್ರೆ ಈಗ ಪರೀಕ್ಷೆಗಳು ಪ್ರಾರಂಭ ಆದ್ಮೇಲೆ ಜಾಸ್ತಿ ಒತ್ತಡವನ್ನ ತೆಗೆದುಕೊಳ್ಬಾರ್ದು. ಪರೀಕ್ಷೆ ಮೊದಲೇ ಇನ್ನು ಸ್ಟಾರ್ಟ್ ಆಗೋಕಿನ ಮುಂಚಿತವಾಗಿ ಕೆಲವು ತಿಂಗಳುಗಳಿಂದನೇ ಚೆನ್ನಾಗಿ ನಿಯಮಿತವಾಗಿ ಅಭ್ಯಾಸ ಮಾಡಿರ್ಬೇಕು. ಇಲ್ಲ ಅಂತ ಆದ್ರೂ ಸಹ ಈಗ ಅಂದ್ರೆ ಕೆಲವು ದಿನಗಳಿರ್ಬೇಕಾದ್ರೆ ಯಾವ ಒಂದು ಪ್ರಶ್ನೆಗಳು ಮುಖ್ಯವಾಗಿದ್ದಾವೆ, ಹೇಗೆ ನಾವು ಒಳ್ಳೆ ಅಂಕಗಳನ್ನ ತೆಗಿಬಹುದು ಅನ್ನೋದನ್ನ ಆಲೋಚನೆ ಮಾಡಿ, ಪ್ರಶ್ನಾ ಪತ್ರಿಕೆ ಒಂದು ನಮೂನೆ ಇರುತ್ತೆ ಅಂದ್ರೆ ಪ್ಯಾಟರ್ನ್ ಅನ್ನ ನಾವು ನೋಡ್ಬಿಟ್ಟು ಅದಕ್ಕೆ ತಕ್ಕಂತೆ ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಕೊನೆಯದಾಗಿ ನನ್ಗೆ ಒಂದೇ ದಿವಸ ಇದೆ, ಇಲ್ಲ ಒಂದೊಂದ್ಸರಿ ಗ್ಯಾಪ್ ಬಂದಿರಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಎಕ್ಸಾಮ್ ಇದ್ರೆ ಓದ್ಬಹುದು. ಹಾಗೆ ಇರ್ಲೇ ಇಲ್ಲ, ಫುಲ್ಲು ಎಲ್ಲ ಕಂಟಿನ್ಯೂಸ್ ಆಗಿ
ಎಕ್ಸಾಮ್ಸ್ ಇದೆ ಅಂದಾಗ ಅವಾಗ ಏನಾಗುತ್ತೆ, ನಿಮಗೆ ಸಮಯ ಬಹಳ ಕಡಿಮೆ ಇರುತ್ತೆ. ಆ ಸಮಯ ಕಡಿಮೆ ಇದ್ದಾಗ, ಒತ್ತಡ ಜಾಸ್ತಿ ಆಗಿದ್ದಾಗ ನಿಮಗೆ ಏಕಾಗ್ರತೆ ಮಾಡಲು ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ನಮೂನೆ ಅಂದ್ರೆ ಪ್ಯಾಟರ್ನ್ ನೋಡ್ಕೊಂಡು ನೀವು ಪ್ರಶ್ನೆ ಪತ್ರಿಕೆದು ಯಾವ ಯಾವ ಪ್ರಶ್ನೆಗಳು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಇಂಪಾರ್ಟೆನ್ಸ್ ಆಫ್ ಕ್ವಶನ್ಸ್, ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಓದಿನ ಅಭ್ಯಾಸವನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಪರೀಕ್ಷೆ ತುಂಬಾ ಹತ್ರ ಇರ್ಬೇಕಾದ್ರೆ ಇನ್ನು 1 ದಿನ ಇದೆ, 2 ದಿನ ಇದ್ದಾಗ ಆಗ ಮಾಡಬೇಡಿ, ಇವಾಗಿಂದಾನೇ ಓದ್ಕೊಂಡಿರಿ. ಆಗೇನಾಗುತ್ತೆ, ಸುಲಭ ಆಗತ್ತೆ. ಆ ಕೊನೆಯ ದಿನದಲ್ಲಿ ಏನೇನು ಓದ್ಕೊಂಡಿದಾರೋ ಸುಮ್ಮನೆ ರಿವಿಷನ್ ಮಾಡೋದು. ಆಮೇಲೆ ಹೊಸ ಹೊಸ ವಿಷಯಗಳನ್ನ ಕೊನೆಯ ದಿನ ಓದಕ್ಕೆ ಹೋಗ್ಬೇಡಿ. ಅಂದ್ರೆ ಏನು ಇವಾಗಿನವರೆಗೂ ಓದ್ಕೊಂಡಿದ್ದೀರೋ ಅಂದ್ರೆ ಕೊನೆ ತನಕ ಓದ್ಕೊಂಡಿರ್ತಾರೋ ಅದನ್ನ ಅವರು ರಿವಿಷನ್ ಮಾಡಿಕೊಂಡು ನಾನು ಬರ್ದೇ ಬರಿತೀನಿ ಅಂತ ಒಂದು ಆತ್ಮವಿಶ್ವಾಸದಲ್ಲಿ ಬರೆದ್ರೆ ತಪ್ಪದೆ ಅವರು ಒಳ್ಳೆಯ ಅಂಕಗಳನ್ನ ಪಡೆದುಕೊಳ್ತಾರೆ. ಇವಾಗ ಪರೀಕ್ಷಾ ಹಾಲ್ನಲ್ಲಿ ಕುಳಿತಿದ್ದೀನಿ ಮೇಡಮ್, ಇನ್ನೇನ್ ಪರೀಕ್ಷೆ ಶುರುವಾಗತ್ತೆ, ಇವಾಗ ನಾನ್ ಮನಸ್ಥಿತಿ ಹೇಗಿರುತ್ತೆ? ಪರೀಕ್ಷೆ ಅಂತಂದಾಗ ಎಲ್ಲರಿಗೂ ಸಹ, ಚಿಕ್ಕ ಮಕ್ಕಳಿಗೆ ಇನ್ನೂ ಅಷ್ಟು ಗೊತ್ತಿರಲ್ಲ ಪರೀಕ್ಷೆ ಅಂದ್ರೆ ಏನು ಅಂದಾಗ, 1, 2, 3ನೇ ತರಗತಿವರೆಗೂ ಈಗ ಪೋಷಕರು ಆಮೇಲೆ ಶಿಕ್ಷಕರು ಎಲ್ಲರೂ ಹೇಳ್ದಾಗೆ ಅವ್ರಿಗೆ ಪರೀಕ್ಷೆ ಅಂದ್ರೆ ಹಿಂಗಿರತ್ತಾ ಹೀಗಿರತ್ತಾ ಅಂತ ಗೊತ್ತಿರತ್ತೆ. ಅದು ಬಿಟ್ರೆ ಮಕ್ಳಿಗೆ ಗೊತ್ತಿರಲ್ಲ ಪರೀಕ್ಷೆ ಏನು, ಅದು ಆವಾಗ ಹೇಗೆ ಅನಿಸ್ತತೆ ಅಂತ. ಆದ್ರೆ ಕೆಲವು ಅಂದ್ರೆ 5ನೇ ತರಗತಿ ಆದ್ಮೇಲೆ ಪರೀಕ್ಷೆ ಅಂದಾಗ ಏನೋ ಒಂಥರ ಭಯ ಶುರು ಆಗಿರುತ್ತೆ ಎಲ್ಲರಿಗೂ ಸಹ. ಹೌದು, ಈ ಒಂದು 5ನೇ ತರಗತಿಯಿಂದ ಹಿಡಿದು ಇನ್ನು ನೀವು ಯಾವುದೇ ಒಂದು ವಯಸ್ಸಿನಲ್ಲಿ ಪರೀಕ್ಷೆ ಬರೆಯಕ್ ಹೋಗಿ ನಿಮ್ಗೆ ಆ ಒಂದು ಚಿಕ್ಕದಾಗಿ ಭಯ ಕಾಡ್ತಾ ಇರತ್ತೆ. ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಿದ್ದೀನಿ, ಪ್ರಶ್ನೆ ಯಾವ್ದು ಬರುತ್ತೋ ಏನೋ, ನಾನು ಓದ್ಕೊಂಡಿರೋದು ಬರುತ್ತೋ ಇಲ್ವೋ, ಅಥವಾ ಯಾವುದೇ ಬಂದರೂ ನಾನು ಬರಿತೀನೋ ಇಲ್ವೋ, ಈ ರೀತಿಯಾಗಿ ಒಂಥರ ನಿಮ್ಗೆ ಭಯ ತುಂಬಾ ಜಾಸ್ತಿ ಇರುತ್ತೆ ಒಳಗಡೆ. ಆದ್ರೆ ನಾವು ಓದ್ಕೊಂಡಿದ್ದಾಗ ಸರಿಯಾಗಿ ಭಯದ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ಸೊ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಭಯ ಆಗೇ ಆಗತ್ತೆ, ಅದು ಸರ್ವೇ ಸಾಮಾನ್ಯ. ಆದ್ರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ನೀವು ಓದಿದ್ದ ಒಂದು ವಿಷಯವನ್ನ ನೀವು ಪರೀಕ್ಷೆಯಲ್ಲಿ ಅವತ್ತು ಬರಿತಾ ಇರ್ತೀರ. ಸೊ ನೀವು ಆ ಒಂದು ಖುಷಿಯಲ್ಲಿ ಇರಬೇಕು, ಹಾಗೆ ಯೋಚನೆ ಮಾಡಬೇಕು, ಇಷ್ಟು ದಿನ ನಾನು ಓದಿದ್ದೀನಿ, ಇದನ್ನ ನಾನು ಸರಿಯಾಗಿ ಇವತ್ತು ಬರೀತೀನಿ, ಏನೇ ಪ್ರಶ್ನೆ ಬಂದ್ರೂ ಸಹ ಸರಿಯಾದ ಒಂದು ಕ್ರಮದಲ್ಲಿ ಉತ್ತರವನ್ನ ನಾನು ಬರೀತೀನಿ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ನೀವು ಇದ್ರೆ ಆ ಒಂದು ಪರೀಕ್ಷಾ ಒಂದು ಹಾಲ್ನಲ್ಲಿ ನಿಮಗೆ ಭಯದ ಪ್ರಮಾಣ ಸ್ವಲ್ಪ ಕಡಿಮೆ ಆಗತ್ತೆ. ಯಾವುದೇ ಒಂದು ಪ್ರಶ್ನೆ ಬಂದ್ರೂ ಸಹ ನೀವು ನಿಖರವಾಗಿ ಚೆನ್ನಾಗಿ ಉತ್ತರವನ್ನ ಬರೀತೀರಾ. ಈಗ ನನ್ನ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಇದೆ, ಈಗ 1ರಿಂದ 20ವರೆಗೂ ಏನೋ ಪ್ರಶ್ನೆಗಳು ಇವೆ ಅಂತ ಇಟ್ಕೊಳ್ಳಿ. ಈಗ ನಾನು ಯಾವ ರೀತಿ ಆಲೋಚನೆ ಮಾಡಬೇಕು? ಮೊದಲನೇದಾಗಿ ಯಾವಾಗ್ಲೂ ಸಹ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟ ತಕ್ಷಣನೇ ಉತ್ತರ ಬರೆಯೋದಕ್ಕೆ ಯಾವಾಗ್ಲೂ ಸಹ ಮೊದಲು ಮಾಡಬೇಡಿ. ಮೊದಲು ನೀವು 1-2 ನಿಮಿಷ ನಿಮ್ಮ ಒಂದು ಮನಸ್ಸನ್ನ ಶಾಂತಗೊಳಿಸಿ. ಫಸ್ಟ್ 2ರಿಂದ 3 ನಿಮಿಷ ಶಾಂತವಾಗಿಟ್ಕೊಂಡು ನಿಮ್ಮ ಮನಸ್ಸನ್ನ, ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನ ಪೂರ್ತಿಯಾಗಿ ಒಂದ್ಸರಿ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ನಿಮಗೆ ಯಾವುದು ಅಂದ್ರೆ ಫಸ್ಟಿಂದ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟಿಂದ ಯಾವ್ದು ಕ್ವಶನ್ಸ್ ನಿಮಗೆ ಅಂದ್ರೆ ಪ್ರಶ್ನೆ ಸರಿಯಾಗಿ ನಿಮಗೆ ಬರೆಯಕ್ ಬರ್ತಾ ಇದೆ ಅದರಿಂದ ಶುರು ಮಾಡಿಬಿಟ್ಟು ಎಲ್ಲಾ ಒಂದು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ಪ್ರಶ್ನೆ ಪತ್ರಿಕೆಯನ್ನ ಅದು ಆತುರವಾಗಿನೂ ಸಹ ಓದಬಾರ್ದು. ಒಂದೊಂದ್ಸರಿ ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ನಿಧಾನವಾಗಿ ಓದ್ಬೇಕು. ಕೆಲವೊಂದು ಪ್ರಶ್ನೆಗಳು ನೀವು ವೇಗದಲ್ಲಿ ಓದಿದ್ರೆ ಅಂದ್ರೆ ಬೇಗ ಓದ್ಬಿಟ್ರೆ ನೀವು ಅದು ಸರಿಯಾಗಿ ನಿಮಗೆ ಅರ್ಥ ಆಗೋದಿಲ್ಲ. ಆಗ ನೀವೇನ ಮಾಡ್ತೀರಾ, ತಪ್ಪು ಉತ್ತರವನ್ನು ಬರೆಯುವ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಪ್ರಶ್ನೆ ಪತ್ರಿಕೆಯನ್ನು ಓದ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ಸ್ವಲ್ಪ ನಿಧಾನವಾಗಿ ನೀವು ಒಂದೊಂದಾಗಿ ಉತ್ತರಗಳನ್ನ ಬರೆದ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು ಕೇಳ್ಬೇಕು ಅಂತ ಅನ್ಕೊಂಡೆ, ಕೆಲವರು ಇವಾಗ ಏಕ್ದಮ್ ಎಕ್ಸಾಮ್ ಹಾಲಲ್ಲಿ ಹೋಗ್ಬಿಟ್ಟು 20 ಮಾರ್ಕ್ಸಿನ ಪ್ರಶ್ನೆಗೆ ಉತ್ತರ ಬರೀತಾರೆ. ಇವರು ಬರ್ದೇ ಅಭ್ಯಾಸ ಮಾಡಿರಲ್ಲ, ಹಾಗಾಗಿ ಸ್ವಲ್ಪ ಗಾಬರಿ ಆಗೋದು ಇಂಥವೆಲ್ಲ ಆಗತ್ತೆ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಒಂದೇ ಸರಿ ದೊಡ್ಡ ಒಂದು ಉತ್ತರಗಳನ್ನ ಬರೆಯೋದಕ್ಕೆ ಹೋದಾಗ ನಿಮಗ್ ಬರೆಯೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೋವಿಡ್ ಟೈಮ್ ನಲ್ಲಿ ತಮಗೆ ಗೊತ್ತು, ತುಂಬಾ MCQs ನ ಕೊಟ್ಬಿಟ್ರು. ಆಗ ಆ ಒಂದ್ ಸಿಸ್ಟಮ್ ಬಂದ್ಬಿಡ್ತು, ಮಕ್ಳಿಗೆ ಟೈಮ್ ಸೇವ್ ಮಾಡ್ಬೇಕು ಮತ್ತೆ ತುಂಬಾ ಟೈಮ್ ಇದ್ರಲ್ಲಿ ಕೊಡ್ಕೂಡ್ದು ಅಂತ ಹೇಳಿ MCQs ನೇ ಜಾಸ್ತಿ ಕೊಡಕ್ ಶುರು ಮಾಡಿದ್ರು. ಹಾಗಾಗಿ ಮಕ್ಳಿಗೆ ಈಗ ದೊಡ್ಡ ಅಂಕಗೆ ತುಂಬಾ ಜಾಸ್ತಿ ಬರೆಯೋದ್ರ ಅಭ್ಯಾಸ ಸ್ವಲ್ಪ
ಕಡಿಮೆ ಆಗ್ಬಿಡ್ತು. ಅವ್ರು ಸ್ವಲ್ಪ ನರ್ವಸ್ ಆಗ್ತಾರೆ. ಇವಾಗ ನಮ್ಗಳಿಗೆಲ್ಲ ನಮ್ ಕಾಲದಲ್ಲೆಲ್ಲ ಬರದ್ ಹಾಕ್ತಿದ್ವಿ ಅದ್ಲ. ಈಗ ಆತರ ಅಡಿಷನಲ್ ಶೀಟ್ ತಗೊಳ್ಳೋ ಸಿಸ್ಟಮ್ ಇಲ್ಲ. ಅದೊಂಥರ ನಗೆ ಪಾಟ್ಲ್ ಅಂತ ಅಂದ್ರೆ ಇವರು ಪ್ರಿಸೈಸ್ ಆಗಿ ಬರ್ದಿಲ್ಲ ಅಂತ ಅರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು, ವಿದ್ಯಾರ್ಥಿಗಳು ಯಾವಾಗ್ಲೂ ಸಹ ನಾವು ಅಭ್ಯಾಸ ಮಾಡ್ಬೇಕಾದ್ರೇನೆ ನಾವು ಪ್ಯಾಟರ್ನ್, ಕ್ವಶನ್ ಪೇಪರ್ ಹೇಗಿರುತ್ತೆ ಆ ಒಂದು ಪ್ಯಾಟರ್ನ್ ಅಲ್ಲಿ ನಾವು ಮುಂಚೆನೆ ಓದ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ನಾನೆಲ್ಲ ಓದ್ಕೊಂಡ್ಬಿಟ್ಟಿದೀನಿ ಆದ್ರೆ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂದಾಗ ನಿಮ್ಗೆ ತುಂಬಾ ಒಂದು ಒತ್ತಡ ಜಾಸ್ತಿ ಆಗತ್ತೆ. ಆಮೇಲೆ ನಿಮಗೆ ಉತ್ತರ ಗೊತ್ತಿದ್ರೂ ಸಹ ನಿಮ್ಗೆ ಬರೆಯೋದಕ್ಕಾಗಲ್ಲ. ಒಂದೊಂದ್ಸರಿ ಎಲ್ಲಿ ಬರಿಬೇಕು, ಹೇಗ್ ಬರಿಬೇಕು, ಯಾವ ಪ್ರಶ್ನೆ ಮೊದಲು ಶುರು ಮಾಡ್ಬೇಕು, ಈ ರೀತಿಯಾದ ಒಂದು ಗೊಂದಲ ಮನಸ್ಥಿತಿ ಉಂಟಾಗ್ಬಿಡತ್ತೆ ಪ್ರಶ್ನೆ ಪತ್ರಿಕೆ ನೋಡಿದಾಗ. ಅದಕ್ಕೋಸ್ಕರ ಯಾವಾಗ್ಲೂ ಸಹ ನಾವು ಈ ಪರೀಕ್ಷೆಗಳು ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಿನೇ, ಒಂದು ವಾರ 10 ದಿನ ಮುಂಚಿತವಾಗಿನೇ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಲ್ಲಾ ವಿಷಯ, ಪ್ಯಾಟರ್ನ್ ಹೇಗಿದೆ, ಯಾವ ಒಂದು ಉತ್ತರ ಎಷ್ಟು ಅಂಕಕ್ಕೆ ಬರುತ್ತೆ, ಅಂದ್ರೆ ಯಾವ ಪ್ರಶ್ನೆ ಎಷ್ಟು ಒಂದು ಅಂಕಗಳಿಗೆ ಕೊಡ್ತಾರೆ, ಈ ಪ್ರಶ್ನೆಗೆ ನಾನು ಎಷ್ಟು ಬರಿಬೇಕು, ಈ ರೀತಿಯಾಗಿ ನಾವು ಮುಂಚೆನೆ ಇದನ್ನ ನಾವು ಅಭ್ಯಾಸ ಮಾಡಿರ್ಬೇಕು. ಒಂದೇ ಸರಿ ನಾನು ಎಲ್ಲ ಓದ್ಕೊಂಡಿದ್ದೀನಿ, ಹೋದ ತಕ್ಷಣ ನಾನು ಬರ್ದ್ಬಿಡ್ತೀನಿ ಅಂದ್ರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಇದರಿಂದ ಒತ್ತಡ ಜಾಸ್ತಿ ಆಗತ್ತೆ. ತುಂಬಾ ಮಕ್ಕಳು ಕಾಂಪ್ರಹೆನ್ಷನ್ ಅಲ್ಲೂ ಎಡುತ್ತಾರೆ. ಎಸ್ ಅದಕ್ಕೋಸ್ಕರ ಈ ಒಂದು ಪರೀಕ್ಷೆ ಮೊದಲಾಗೋಕ್ಕಿಂತ ಮುಂಚೆನೆ ಒಂದು ವಾರ 10 ದಿನ ಮುಂಚೆಯಿಂದನೇ ಆ ಒಂದು ಕ್ವೆಶ್ಚನ್ ಪ್ಯಾಟರ್ನ್ ಏನೇನಿದೆ ಅದನ್ನ ನೀವು ಬರೆದು ತೆಗಿಬೇಕಾಗತ್ತೆ. ಅಂದ್ರೆ ಆ ಪ್ರಶ್ನೆಗಳನ್ನ ಒಂದ್ಸರಿ ನೀವು ಹಿಂದಿನ ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬಿಟ್ಟು ನೀವೇ ಒಂದು ಟೈಮ್ ಸೆಟ್ ಮಾಡ್ಕೊಂಡು ನೀವು ಬರೆದು ತೆಗೆದ್ಬಿಟ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಆತ್ಮವಿಶ್ವಾಸನೂ ಸಹ ಇದ್ರ ಜಾಸ್ತಿ ಆಗತ್ತೆ. ನಾನು ಯಾವುದೇ ಒಂದು ಪ್ರಶ್ನೆ ಬಂದ್ರೂ ಸಹ ಇಷ್ಟು ನನ್ಗೆ ಉತ್ತರ ಬರೀಬೇಕು ಅಂತ ಗೊತ್ತಿರುತ್ತೆ ಮಕ್ಕಳಿಗೆ. ಅದರಿಂದ ಅವರು ತುಂಬಾ ಪ್ಯಾನಿಕ್ ಆಗಲ್ಲ, ಒತ್ತಡಕ್ಕೆ ಗುರಿ ಆಗಲ್ಲ, ಆತಂಕಕ್ಕೆ ಗುರಿ ಆಗಲ್ಲ. ಯಾವಾಗ್ಲೂ ಸಹ ಪರೀಕ್ಷೆ ಒಳಗಡೆ ಹೋಗಿ ಆಲೋಚನೆ ಮಾಡೋಕ್ಕಿಂತ ಮುಂಚೆ ಕೆಲವು ವಾರಗಳಿಂದನೇ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಶ್ನೆ ಪತ್ರಿಕೆ ಹೇಗಿದೆ, ನಮೂನೆ ಪ್ರಶ್ನೆ ಪತ್ರಿಕೆ ಹೇಗಿದೆ, ಹಿಂದಿನ ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆ ಹೇಗ್ ಬರ್ತಾ ಇದೆ, ಅವುಗಳನ್ನ ಒಂದ್ 2-3 ಪ್ರಶ್ನೆ ಪತ್ರಿಕೆಗಳನ್ನ ನೀವೇ ಟೈಮ್ ಇಟ್ಟು ಸಮಯವನ್ನ ನೀವು ಸೆಟ್ ಮಾಡಿ ನೀವು ಬರೆದು ತೆಗೆದ್ರೆ ಇದರಿಂದ ತುಂಬಾ ಅನುಕೂಲಗಳು ವಿದ್ಯಾರ್ಥಿಗಳಿಗೆ ಆಗತ್ತೆ. ಒತ್ತಡನೂ ಸಹ ತುಂಬಾ ಕಡಿಮೆ ಆಗತ್ತೆ ಇದರಿಂದ. ಈಗ ನಾವು ಬರಿತಾ ಇದೀವಿ, ಪರೀಕ್ಷೆ ಬರಿತಾ ಇದೀವಿ, ಈಗಾಗಲೇ ಹೇಳಿದಾಗ MCQs ಇರುತ್ತೆ, 5 ಮಾರ್ಕು, 10 ಮಾರ್ಕು, 20 ಮಾರ್ಕು, ಈ ತರದ ಪ್ರಶ್ನೆಗಳಿರುತ್ತೆ. ಪರೀಕ್ಷೆಯಲ್ಲಿ ಯಾವಾಗ್ಲೂ ಸಹ ಉತ್ತರ ಬರಿಬೇಕಾದ್ರೆ ಆ ಕಡಿಮೆ ಅಂಕದ ಪ್ರಶ್ನೆಗಳನ್ನ ನಾವು ಮುಂಚೆನೆ ಬರಿಬೇಕಾಗತ್ತೆ. ಕಡಿಮೆ ಅಂಕದ ಪ್ರಶ್ನೆಗಳಿಂದ ಆಮೇಲೆ ಜಾಸ್ತಿ ಅಂಕದ ಪ್ರಶ್ನೆಗಳಿರುತ್ತೆ. ಕಡಿಮೆ ಅಂಕದ ಪ್ರಶ್ನೆಗಳ ನೀವು ಮುಂಚೆನೆ ಉತ್ತರ ಮಾಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಬೇರೆ ಪ್ರಶ್ನೆಗಳನ್ನ ಬರೆಯೋದಕ್ಕೆ, ಅಂದ್ರೆ ಬೇರೆ ಪ್ರಶ್ನೆಯ ಉತ್ತರಗಳನ್ನ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಕೊನೆಯಲ್ಲಿ ನಿಮ್ಗೆ ಸಮಯ ಸಿಗದೇ ಇರಬಹುದು ಕೆಲವೊಂದ್ಸರಿ. ಆಗ ನೀವು ತುಂಬಾ ಆತುರದಿಂದ ನೀವು ಒಂದ್ ಲೈನ್ ಅಂದ್ರೆ ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದಿರುತ್ತಲ್ಲ ಅದನ್ನ ತಪ್ಪು ಸಹ ಬರಿಬಹುದು, ಕನ್ಫ್ಯೂಷನ್ ಆಗ್ಬಿಡುತ್ತೆ ಕೊನೆ ಮಿನಿಟ್ ಅಲ್ಲಿ. ಹೌದು, ಅದಕ್ಕೋಸ್ಕರ ಕಡಿಮೆ ಅಂಕದಿಂದ ಹಿಡಿದು ಜಾಸ್ತಿ ಅಂಕದ ಪ್ರಶ್ನೆಗಳ ಒಂದು ಉತ್ತರವನ್ನ ನೀವು ಬರೆದ್ರೆ ನಿಮಗೆ ಅನುಕೂಲ ಆಗಿರತ್ತೆ. ಆಗ್ಬೋದು ಮೇಡಮ್. ಇವಾಗ ಕೊನೆಗೆ ಎಲ್ಲ ಆಯ್ತು, ಇನ್ನು 5 ನಿಮಿಷ ಇದೆ ಅಂತಿರುತ್ತೆ ಟೈಮ್, ಆದ್ರೂ ನಂದು ಕೆಲವು ಇನ್ನ ಪೆಂಡಿಂಗ್ ಇರುತ್ತೆ. ಅಂತ ಟೈಮಲ್ಲಿ ನಾನು ಏನ್ ಮಾಡ್ಬೇಕಾಗುತ್ತೆ? ಅವಾಗ ತುಂಬಾ ಒತ್ತಡ ತಗೋಬಾರ್ದು. ಇವಾಗ ಅವರು ಕೊಟ್ಟಿರುವಂತಹ ಟೈಮ್ ಲಿಮಿಟ್ ಅಲ್ಲಿ ನಿಮ್ಮ ಒಂದು ಉತ್ತರಗಳನ್ನ ಯಾವಾಗ್ಲೂ ಸಹ ಬರೆದು ಮುಗಿಸ್ಬೇಕು. ಅದಕ್ಕೋಸ್ಕರ ನೀವು ಪರೀಕ್ಷೆ ಹಾಲ್ ಅಲ್ಲಿ ಯಾವಾಗ ಎಂಟರ್ ಆಗ್ತಿರೋ, ಪ್ರಶ್ನೆ ಪತ್ರಿಕೆಯನ್ನ ಯಾವಾಗ ನೀಟಾಗಿ ಅಂದ್ರೆ ಸರಿಯಾಗಿ ಓದ್ಕೊಳ್ತಿರೋ ಅವಾಗಿಂದನೇ ನೀವು ಬರವಣಿಗೆಯನ್ನ ಬರೆಯೋದಕ್ಕೆ ಶುರು ಮಾಡಿ. ನೀವು ಬರೆಯೋದನ್ನು ಸಹ ಮೆಲ್ಲಗ್ ಬರೆಯೋಣ, ದುಂಡಗ್ ಬರೆಯೋಣ, ನೀಟಾಗಿ ಕಾಣ್ಲಿ ಅಂತ ನೀವು ತುಂಬಾ ಸಮಯ ತಗೊಂಡ್ರೆ ಒಂದೊಂದಾಗಿ ತುಂಬಾ ಸಮಯ ಅಲ್ಲೇ ಹೋಗ್ಬಿಡತ್ತೆ. ಸೊ ನೀವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದೇ ಅಂದ್ರೆ ಬರವಣಿಗೆ ಸ್ಪೀಡ್ ಆಗೇ ಇರ್ಬೇಕು ಸ್ವಲ್ಪ. ಆಗ ಎಲ್ಲಾ ಒಂದು ಪ್ರಶ್ನೆಯನ್ನು ಸಹ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ಮೊದಲನೇ ಪ್ರಶ್ನೆಯಿಂದ ಕೊನೆಯ ಪ್ರಶ್ನೆವರೆಗೂ ಸಹ ಒಂದೇ ತಲೆಯಲ್ಲಿ ಇಟ್ಕೊಂಡಿರಿ. ನೀವು ಏನೇ ಬರೆದ್ರು ಸ್ವಲ್ಪ ಸ್ಪೀಡಾಗಿ ಬರಿಬೇಕು, ಆಮೇಲೆ ನೀಟಾಗಿ ಬರಿಬೇಕು. ನೀವು ಯಾವ್ದು ಬರಿತಾ ಇದ್ದೀರೋ ಅದನ್ನ ಆ ಒಂದು ಪ್ರಶ್ನೆ ಬಗ್ಗೆನೇ ಆಲೋಚನೆ ಮಾಡಿ. ಹಿಂದೆ ಬರ್ದಿರೋದು ಮುಂದೆ ಯಾವ ಪ್ರಶ್ನೆ ಬರೀತೀನಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈಗ ನೀವು ಬರಿತಾ ಇರುವಂತಹ ಒಂದು ಪ್ರಶ್ನೆಯ ಉತ್ತರ ಯಾವುದು ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಬೇಗ ಬರೆಯೋದಕ್ಕೆ ಅನುಕೂಲ ಆಗತ್ತೆ. ನೀವು ಬರಿತಾ ಇದ್ದಂಗೆಲ್ಲ ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ಸ್ ಬರ್ತಾ ಇರತ್ತೆ ನಿಮ್ ತಲೆಯಲ್ಲಿ.
ಸೊ ಅದಕ್ಕೋಸ್ಕರ ನೀವು ಈಗ ಬರೀತಿರೋ ಒಂದು ಆ ಪ್ರಶ್ನೆಯ ಉತ್ತರದ ಬಗ್ಗೆ ಯೋಚನೆ ಮಾಡ್ಬೇಕು ನೀವು. ಹಿಂದೆ ನಾನು ಇದು ಬರೆದ್ಬಿಟ್ಟಿದ್ದೀನಿ, ತಪ್ಪಾಗುತ್ತೋ ಏನೋ, ಏನ್ ಮಾಡ್ಲಿ, ಅದನ್ನ ಏನೋ ಒಂದು ಕಾಟ್ ಹಾಕ್ಲಾ, ನೆಕ್ಸ್ಟ್ ಬರೀಲಾ, ಮುಂದೆ ಯಾವ್ದು ಪ್ರಶ್ನೆ ಬರೀಲಿ, ಅದನ್ನ ಯೋಚನೆ ಮಾಡ್ಬೇಡಿ. ಬರೆಯುತ್ತಿರುವ ಪ್ರಶ್ನೆಯ ಉತ್ತರದ ಬಗ್ಗೆನೇ ಯೋಚನೆ ಮಾಡ್ಬೇಕು. ಆಗ ನಿಮಗೆ ಬೇಗ ಬರೆಯುವಂತಹ ಒಂದು ಅನುಕೂಲನೂ ಸಹ ಜಾಸ್ತಿ ಆಗುತ್ತೆ. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಇಷ್ಟೊಂದು ಬರೆಯೋದಿದೆ ಹಾಗೆಲ್ಲ ಮಾಡ್ಕೊಳ್ಬೇಡಿ. ಮುಂಚೆನೆ ಸರಿಯಾಗಿ ಒಂದು ಸಮಯವನ್ನ ನೋಡ್ಕೊಂಡು ಎಲ್ಲಾ ಉತ್ತರ ಎಷ್ಟೆಷ್ಟು ಸಮಯ ನಿಗದಿಪಡಿಸ್ಬೇಕು ಅದನ್ನ ನೀವು ಆಲೋಚನೆ ಮಾಡಿ ಮನಸ್ಸಿನಲ್ಲಿ, ಅದಕ್ಕೆ ತಕ್ಕಂತೆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರಿತಾ ಹೋಗ್ಬೇಕು. ಆಗ ಏನಾಗತ್ತೆ, ಕೊನೆಯಲ್ಲಿ ಒತ್ತಡ ಜಾಸ್ತಿ ಆಗಲ್ಲ. ಕೊನೆಯಲ್ಲಿ ನೀವು ಬರ್ದಾದ್ಮೇಲೆ ಒಂದು 5 ನಿಮಿಷ ನೀವು ಚೆಕ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನ. ಯಾವ್ದು ಇಂಪಾರ್ಟೆಂಟ್ ಮುಖ್ಯವಾಗಿದೆ ಅದನ್ನ ಅಂಡರ್ಲೈನ್ ಮಾಡೋದಿರಬಹುದು, ನಿಮ್ಗೆ ಯಾವ್ದಾದ್ರು ಹೈಲೈಟ್ ಮಾಡೋದಿದ್ರೆ ಅದನ್ನು ಅಂಡರ್ಲೈನ್ ಇರಬಹುದು. ಈ ರೀತಿಯಾದ ಒಂದು ಕೆಲಸಗಳಿಗೆ ಕೊನೆಯ ಒಂದು 5-10 ನಿಮಿಷ ಬೇಕಾಗತ್ತೆ. ಒಂದ್ಸರಿ ನಾವು ಅಲ್ಲೂ ಕುತ್ಕೊಂಡು ರಿವಿಷನ್ ಮಾಡಿ ಅಂಡರ್ಲೈನ್ ಮಾಡ್ಬೇಕು. ಇವನ್ನೆಲ್ಲ ಒಂದ್ ಸ್ವಲ್ಪ ಗಮನಿಸಿದ್ರೆ ನಮ್ಗೆ ಮಾರ್ಕ್ಸ್ ಹೆಚ್ಚಾಗಿ ಸ್ಕೋರ್ ಮಾಡುವ ಒಂದು ಕರೆಕ್ಟ್ ಅವಕಾಶ ಇದೆ. ಹೌದು. ಪ್ರಶ್ನೆ ಪತ್ರಿಕೆಯನ್ನ ನಾವು ಎಲ್ಲ ಅಂದ್ರೆ ಓದಿ ಉತ್ತರಗಳನ್ನ ಬರೆದಾದ್ಮೇಲೆ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳ ಒಂದು ಸಂಖ್ಯೆನ ಸರಿಯಾಗಿ ಹಾಕಿದೀವ, ಯಾವ ಉತ್ತರಕ್ಕೆ ಆಮೇಲೆ ಅಂಡರ್ಲೈನ್ ಬೇಕಾಗಿರುತ್ತೋ ಅದನ್ನೆಲ್ಲ ಅಂಡರ್ಲೈನ್ ಮಾಡಬೇಕಾಗತ್ತೆ. ಆಮೇಲೆ ಕೆಲವು ಉತ್ತರಗಳಲ್ಲಿ ನಾವು ಬರಿಬೇಕಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಅಂದ್ರೆ ಅದಕ್ಕೆ ಪೂರ್ತಿಯಾಗಿ ಓದಿದಾಗ ಅರ್ಥ ಆಗೋ ತರ ನಾವು ಮುಖ್ಯ ಅಂಶಗಳನ್ನ ಬರೆದಾಗ ಕೆಳಗಡೆ ಅದರ ಬಗ್ಗೆ ವಿವರಣೆ ಕೊಟ್ಟಾಗ ತುಂಬಾ ಸುಲಭವಾಗಿ ಆಮೇಲೆ ಚೆನ್ನಾಗಿ ಅಂಕವನ್ನ ಪಡೆಯುವ ಒಂದು ಅನುಕೂಲತೆನೂ ಸಹ ಇರುತ್ತೆ. ಸೊ ಮುಖ್ಯವಾದ ಅಂಶಗಳು ಪಾಯಿಂಟ್ಸ್ ರೂಪದಲ್ಲಿ ಬರೆದಾಗ ಅದನ್ನ ಎಲಾಬ್ರೇಟ್ ಮಾಡೋದು ಕೆಳಗಡೆ ಈ ರೀತಿಯಾಗಿ ಒಂದು 20 ಮಾರ್ಕ್ಸ್ ಅಲ್ಲಿ ಇರ್ಬೋದು, ಆಮೇಲೆ 10 ಮಾರ್ಕ್ಸ್ ಇದ್ದಾಗ ಮುಂಚೆನೆ ಆ ಕೆಲವು ಮುಖ್ಯ ಒಂದು ಅಂಶಗಳನ್ನ ಬರೆದು ಅವುಗಳನ್ನ ನಾವು ವಿಸ್ತಾರವಾಗಿ ಕೆಳಗಡೆ ಬರೆದಾಗ ಸುಲಭವಾಗಿ ಅಂಕಗಳನ್ನು ಸಹ ಸರಿಯಾಗಿ ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಕೊನೆಯವರೆಗೂ ಸಹ ನಾವು ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಉತ್ತರ ಪತ್ರಿಕೆಯನ್ನ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ನಾನು ಇವತ್ತು ಮಾಡಿರೋ ಪರೀಕ್ಷೆ ಚೆನ್ನಾಗಿ ಮಾಡಿಲ್ಲ, ನಾಳೆ ಇನ್ನೊಂದಿದೆ ಸಬ್ಜೆಕ್ಟ್, ಅವಾಗ ನಾನು ಹೆಂಗಿರ್ಬೇಕು, ನನ್ನ ಮನಸ್ಥಿತಿ ಯಾವ ತರ ಇರ್ಬೇಕು? ಇವಾಗ ಯಾವುದೇ ಒಂದು ವಿಷಯ ಪರೀಕ್ಷೆ ಬರ್ದಾದ್ಮೇಲೆ ಚೆನ್ನಾಗ್ ಆಗಿಲ್ಲ ಅಂದಾಗ ಬಹಳ ಡಿಸಪಾಯಿಂಟ್ಮೆಂಟ್ ಇರುತ್ತೆ, ಖಿನ್ನತೆಗೆ ಒಳಗಾಗ್ತೀವಿ ನಾವು. ಹೇಗೆ ನಾಳೆಗ್ ನಾನು ಮತ್ತೆ ರೆಡಿ ಆಗ್ಬೇಕಲ್ಲ, ಹೇಗೆ ನನ್ನನ್ನು ನಾನು ಸಂತೈಸ್ಕೊಂಡು ಮತ್ತೆ ಮುಂದಿನ ಪರೀಕ್ಷೆಗೆ ರೆಡಿ ಆಗೋದು? ಇಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಇರ್ಬೋದು, ಅವರು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಪರೀಕ್ಷೆಗಳು ಮುಗಿದಾಗ, ಒಂದು ಪರೀಕ್ಷೆ ಮುಗಿದಾಗ ಅದನ್ನ ಸರಿಯಾಗಿ ಬರ್ದಿಲ್ಲ ಅಂದಾಗ ಅವ್ರಿಗೆ ಸ್ವಲ್ಪ ತುಂಬಾ ಜಾಸ್ತಿ ಬೇಜಾರಾಗುತ್ತೆ. ಆಮೇಲೆ ಅವರು ಬೇರೆಯವ್ರಿಗೆ ಹೇಳೋದಕ್ಕೂ ಸಹ ಸ್ವಲ್ಪ ಮುಜುಗರ ಪಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರ ಒಂದು ಸ್ನೇಹಿತರ ಹತ್ರನೂ ಸಹ ಅದನ್ನ ಹೇಳ್ಕೊಳಲ್ಲ, ನಾನು ಚೆನ್ನಾಗಿ ಬರೆದಿದ್ದೀನಿ ಅಂತಾನೆ ಹೇಳ್ತಾರೆ. ಆದ್ರೆ ಪೋಷಕರ ಹತ್ರ ಅವ್ರು ಹೇಳ್ತಾರೆ, ನನಗೆ ಸರಿಯಾಗಿಲ್ಲ ಇದು ಪೇಪರ್, ನನಗೆ ತುಂಬ ಬೇಜಾರಾಗ್ತಾ ಇದೆ, ನನಗಿಷ್ಟನೇ ಇಲ್ಲ. ಆಮೇಲೆ ಕೆಲವು ವಿದ್ಯಾರ್ಥಿಗಳು ನಾನು ನಾಳೆ ಇರೋದನ್ನು ಸಹ ಪರೀಕ್ಷೆ ನಾನು ಹೋಗಕ್ಕೆ ಇಷ್ಟ ಇಲ್ಲ, ನನ್ಗೆ ಪರೀಕ್ಷೆ ಸರಿಯಾಗಿಲ್ಲ, ನಾನು ನೆಕ್ಸ್ಟ್ ಓದಕ್ಕೂ ಆಗಲ್ಲ, ನನಗೆ ತುಂಬಾ ಬೇಜಾರಾಗಿದೆ. ಈ ರೀತಿಯ ಎಲ್ಲ ಮನಸ್ಥಿತಿ ಇರುತ್ತೆ. ತುಂಬಾ ವಿದ್ಯಾರ್ಥಿಗಳು ನಮಗೆ ಪ್ರಶ್ನೆ ಒಂದು ಪರೀಕ್ಷೆ ಆದ್ಮೇಲೆ ಸರಿಯಾಗಿ ಆಗಿಲ್ಲ ಅಂದಾಗ ಇದನ್ನ ಹೇಳ್ತಿರ್ತಾರೆ, ಇಲ್ಲ ನನ್ ಚೆನ್ನಾಗೇ ಆಗಿಲ್ಲ, ನಾಳೆನೂ ಹಿಂಗೆ ಆಗತ್ತೆ, ನನಗ್ ಗೊತ್ತು, ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಈಗ ಹೋಗ್ಬಿಟ್ಟಿರತ್ತೆ ಆ ಪರೀಕ್ಷೆ. ಅದರ ಬಗ್ಗೆ ತುಂಬಾ ಯೋಚನೆ ಮಾಡಬಾರ್ದು ಅಂತಾನೆ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಯಾಕಂದ್ರೆ ನಾಳೆ ಒಂದು ತಯಾರಿನೂ ಸಹ ಮಾಡ್ಬೇಕು, ಅದಕ್ಕೋಸ್ಕರ ಅವರ ಮನಸ್ಥಿತಿನೂ ಸಹ ಸರಿಯಾಗಿರ್ಬೇಕು. ಸೊ ಆದಷ್ಟು ನಾವು ಏನ್ ಮಾಡ್ತೀವಿ ಗುರುಗಳು ಅಂದ್ರೆ ಶಿಕ್ಷಕರು, ಇವಾಗ ಎಕ್ಸಾಮ್ ಹೇಗೆ ಆಗಿರ್ಲಿ ನಾಳೆದು ಚೆನ್ನಾಗಿ ಓದ್ಕೊಳ್ಳಿ, ಯೋಚನೆ ಮಾಡಬೇಡಿ, ಚೆನ್ನಾಗ್ ಆಗತ್ತೆ, ಈ ರೀತಿಯಾಗಿ ಶಿಕ್ಷಕರು ಹೇಳ್ತಾ ಇರ್ತಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳನ್ನು ಸಹ ನೀವು ಯಾವುದೇ ಒಂದು ಪರೀಕ್ಷೆಯನ್ನ ನೀವು ಬರ್ದಿರಿ, ಅಷ್ಟು ಸರಿಯಾಗಿ ಆಗಿಲ್ಲ ಅಂದಾಗ ಖಂಡಿತವಾಗ್ಲೂ ಸಹ ಇದಕ್ಕೆ ನಿಮಗೆ ಬೇಜಾರಾಗುತ್ತೆ. ಆದ್ರೂ ಸಹ ನಾನು ಬರ್ದಿದ್ದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ನಾನು ಇಷ್ಟಾದರೂ ಬರ್ದಿದ್ದೀನಲ್ಲ ಅಂತ ನೀವು ಆಲೋಚನೆ ಮಾಡಿ ನಾಳೆ ಒಂದು ಪರೀಕ್ಷೆಗೆ ನಾನು ಚೆನ್ನಾಗಿ ತಯಾರಿ ಮಾಡ್ಕೊಳ್ತೀನಿ ಅಂತ ನೀವು ನಿಮ್ಮ ಒಂದು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾರು ಎಷ್ಟೇ ಇದು ಮಾಡಿದ್ರೂ ಸಹ, ಎಷ್ಟೇ ಸಕಾರಾತ್ಮಕವಾಗಿ ನಿಮ್ಮ ಹತ್ರ ಮಾತಾಡಿದ್ರೂ ಸಹ, ನಿಮ್ಮ ಮೇಲೆ ನಿಮಗೆ ಇರುವಂತಹ ಅಭಿಪ್ರಾಯ, ನೀವು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರೆ ನಿಮ್ಮ ಮನಸ್ಸು ಸಂತೋಷಗೊಳ್ಳುತ್ತೆ.
ಇವಾಗ ಬರೆದ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ನಾಳೆ ಒಂದು ಪರೀಕ್ಷೆ ಚೆನ್ನಾಗಿ ಬರೀತೀನಿ, ಹೀಗಾಗ್ಬಿಟ್ಟಿದೆ, ಇವತ್ತು ಬೇಜಾರಾಗಿದೆ, ಆದ್ರೂ ಸಹ ನಾನು ನಾಳೆದು ಚೆನ್ನಾಗಿ ಬರೀತೀನಿ ಅಂತ ನೀವೇ ಯೋಚನೆ ಮಾಡಬೇಕು. ವಿದ್ಯಾರ್ಥಿಗಳೇ ಯೋಚನೆ ಮಾಡಿ. ಆಮೇಲೆ ನಿಮಗೆ ಏನು ಅನಿಸ್ತಾ ಇದೆಯೋ ಮಾನಸಿಕವಾಗಿ, ಅಂದರೆ ಭಾವನಾತ್ಮಕವಾಗಿ, ಅದನ್ನು ನಿಮ್ಮ ಒಂದು ಪೋಷಕರಿಗೆ ಹೇಳ್ಬೋದು. ಅಥವಾ ನಿಮಗೆ ನಿಮ್ಮ ಒಂದು ಶಿಕ್ಷಕರು ತುಂಬ ನಿಮ್ಮ ಜೊತೆಗೆ ಒಳ್ಳೆಯ ಒಡನಾಟದಲ್ಲಿದ್ದಾರೆ, ನೀವು ಅವರನ್ನು ತುಂಬ ನಂಬ್ತೀರಿ ಅಂತ ಹೇಳಿದಾಗ ನಿಮ್ಮ ಶಿಕ್ಷಕರ ಹತ್ರನೂ ಸಹ ಹೇಳ್ಬೋದು. ಅಂದರೆ ನನಗೆ ಈ ರೀತಿ ಆಗ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ, ನನಗೆ ಈ ಒಂದು ಪರೀಕ್ಷೆ ಸರಿಯಾಗಿ ಆಗಿಲ್ಲ, ನಿಮ್ಮ ಒಂದು ಭಾವನೆಗಳನ್ನು ಅವ್ರ ಜೊತೆ ಹಂಚ್ಕೊಳ್ಬೋದು. ಖಂಡಿತವಾಗ್ಲೂ ಸಹ ಶಿಕ್ಷಕರು, ಪೋಷಕರು, ಆಮೇಲೆ ಪೋಷಕರು ಶಿಕ್ಷಕರೂ ಸಹ ಇಲ್ಲಿ ಅವರಿಗೆ ಭಾವನಾತ್ಮಕವಾದ ಒಂದು ಅವರ ಮನಸ್ಥಿತಿಯನ್ನು ಅವರು ಯೋಚನೆ ಮಾಡಿ, ಇಲ್ಲ ನೀನು ನಾಳೆ ಸರಿಯಾಗಿ ಮಾಡು, ಯೋಚನೆ ಮಾಡಬೇಡ, ಇವಾಗ ಬರೆದ್ಬಿಟ್ಟಿದೆಯಾ ಆವಾಗಲೇ, ಇದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ನಾಳೆದು ಸರಿಯಾಗಲ್ಲ. ಈ ರೀತಿಯಾಗಿ ಸಕಾರಾತ್ಮಕವಾಗಿ ಪೋಷಕರೂ ಮಾತಾಡಬೇಕು, ಶಿಕ್ಷಕರನ್ನು ಸಹ ಮಾತನಾಡಬೇಕು. ಆಗ ಅವರಿಗೆ ಧೈರ್ಯ ಬರುತ್ತೆ ವಿದ್ಯಾರ್ಥಿಗಳಿಗೆ. ಹೌದು, ನಾನು ಆಗೋಗ್ಬಿಟ್ಟಿದೆ, ಈಗ ನೆಕ್ಸ್ಟ್ದು ಚೆನ್ನಾಗಿ ಮಾಡಬೇಕು ನಾನು ಪರೀಕ್ಷೆ ಅನ್ನುವ ಒಂದು ಮನಸ್ಥಿತಿಗೆ ಅವರು ಬರ್ತಾರೆ. ಒಂದ್ ವೇಳೆ ಇವಾಗ ಪರೀಕ್ಷೆ ಆಯ್ತು, ಫಲಿತಾಂಶ ಬಂತು, ನಾನು ಉತ್ತೀರ್ಣಲ್ಲ ಅದೆಪ್ಪ, ಅಂದ್ರೆ ನಾ ಪಾಸಾದೆ, ನಾನು ಫೇಲ್ ಆಗ್ಬಿಟ್ಟೆ, ನಾನೇನ್ ಮಾಡ್ಬೇಕು? ನನಗೆ ಇಡೀ ಪ್ರಪಂಚನೇ ತಲೆ ಕೆಳಗಾಗೋಗಿರುತ್ತೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಬೈಗಳ, ಹಂಗಿಸ್ ಮಾತಾಡೋದು ಎಲ್ಲ ಶುರುವಾಗಿರುತ್ತೆ, ಆಚೀಚಿನ ಮನೆಯವರೆಲ್ಲ ಕಿಸಕ್ಕಂತ ನಗೋದು, ಇವ್ರ ಕೈಯಲ್ಲಿ ಇನ್ನೇನಾಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು, ಅಯ್ಯೋ ಫೇಲ್ ಅಂತ ಹೇಳೋದು ಎಲ್ಲ, ಇಂಥವೆಲ್ಲ ತುಂಬಾ ಇದೆ. ಸಮಾಜ ಅವಾಗ ಬಹಳ ಕ್ರೂರವಾಗಿ ನಡೆಸ್ಕೊಳುತ್ತೆ. ಇಂಥ ಟೈಮ್ನಲ್ಲಿ ಹೇಗೆ ಮಕ್ಕಳು ಆ ಒಂದು ಪರಿಸ್ಥಿತಿಯನ್ನ ಎದುರಿಸ್ಬೇಕು? ಮಾನಸಿಕವಾಗಿ ಅವ್ರಿಗೆ ಬಹಳ ಇದಿರುತ್ತೆ, ಒತ್ತಡ ಇರುತ್ತೆ ಆ ಸಂದರ್ಭದಲ್ಲಿ. ಹೌದು, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಅವ್ರಿಗೆ ಏನು ಅಂದರೆ, ಅವರು ಫೇಲ್ ಆಗಿದ್ದೀನಿ ಅನ್ನೋದಕ್ಕಿಂತ ಬೇರೆಯವರು ಏನು ಅನ್ಕೊಳ್ತಾರೋ ಅನ್ನುವ ಒಂದು ಭಯ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಅವರು ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ. ನಾನಿವಾಗ ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಪೋಷಕರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ, ಆಮೇಲೆ ನನ್ನ ಜೊತೆಗೆ ಸಹಪಾಠಿಗಳು, ವಿದ್ಯಾರ್ಥಿಗಳು ಯಾರು ಓದ್ತಾ ಇದ್ದಾರೋ ಅವರು ಪಾಸ್ ಆಗಿರ್ತಾರೆ, ಸೊ ಅವ್ರ ಮುಂದೆ ನಾನು ಫೇಲ್ ಆಗಿದ್ದೀನಿ, ಅವ್ರು ಏನು ಅನ್ಕೊಳ್ತಾರೆ, ಆಮೇಲೆ ನಮ್ಮ ಶಿಕ್ಷಕರು ಏನು ಅನ್ಕೊಳ್ತಾರೆ, ನಮ್ಮ ಒಂದು ಸಂಬಂಧಿಕರು ಏನು ಅನ್ಕೊಳ್ತಾರೆ, ಆಮೇಲೆ ನಮ್ಮ ಒಂದು ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕ ತಂಗಿ ಇರಬಹುದು, ರಿಲೇಟಿವ್ಸ್ ಅಂದರೆ ಮನೆಯಲ್ಲಿರುವಂತಹ ಸಂಬಂಧಿಕರು ಇರ್ಬೋದು, ಯಾರೇ ಇರಬಹುದು, ಅವರು ಏನು ಅನ್ಕೊಳ್ತಾರೆ ಅನ್ನುವ ಒಂದು ಭಯ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈ ಅಕಸ್ಮಾತ್ ಫೇಲ್ ಆದ್ರೂ ಸಹ ಅವರಿಗೆ ಆ ಒಂದು ಅದನ್ನ ಹೇಗೆ ಹೇಳೋದು ಬೇರೆಯವರಿಗೆ, ಖಂಡಿತವಾಗ್ಲೂ ಸಹ ಕೇಳ್ತಾರೆ, ಏನಾಯ್ತಪ್ಪ ನಿಂದು, ಏನು ಎಷ್ಟು ನಿನಗೆ ಅಂಕಗಳು ಬಂದಿದೆ, ಏನು ಮಾಡಬೇಕು ಅಂತಿದೀಯಾ ಮುಂದೆ ಅಂತ ಕೇಳ್ತಾರೆ. ಸೊ ಆಗ ಅವ್ರಿಗೆ ಹೇಗೆ ಅದನ್ನು ನಾನು ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋ ಒಂದು ಭಯ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹ ಈ ಒಂದು ವಿಡಿಯೋ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಓದಿರ್ತೀರ, ಆಮೇಲೆ ಪರೀಕ್ಷೆನೂ ಸಹ ಬರೆದಿರ್ತೀರ, ನಿಮಗೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಅಂಕಗಳು ಬರುತ್ತೆ ಅಂತ. ಕೆಲವೊಂದು ಸರಿ ಉತ್ತೀರ್ಣ ಆಗದೇ ಇರಬಹುದು, ಅನ್ನುತ್ತೀರ್ಣ ಆಗ್ಬಿಡ್ತೀರ. ನೀವು ಬೇಜಾರಾಗಬಾರ್ದು. ಆಮೇಲೆ ಯಾವುದೇ ಥರದ ನಕಾರಾತ್ಮಕ ಆಲೋಚನೆಯನ್ನು ಸಹ ಮಾಡಬಾರ್ದು. ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ, ನಾನು ತುಂಬ ಈ ರೀತಿಯಾಗಿ ನಾನು ಅಂಕಗಳನ್ನು ತಗೊಂಡಿದ್ದೀನಿ, ನಾನು ಬೇರೆಯವ್ರಿಗಿಂತ ತುಂಬ ಕೀಳಾಗ್ಬಿಟ್ಟೆ, ಹಂಗೆ ಆದೆ, ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಒಂದು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ಬೇಕು ನಾವು ಯಾವಾಗ್ಲೂ ಸಹ. ಆಮೇಲೆ ಮನೆಯಲ್ಲಿರುವಂತಹ ಪೋಷಕರು ಇರಬಹುದು, ಸಂಬಂಧಿಕರು ಇರ್ಬೋದು, ಕೆಲವೊಂದು ಸರಿ ಮಕ್ಕಳಿಗೆ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ ಫೇಲ್ಯೂರ್ಸ್ ಬಂದಾಗ. ಅದು ಜೀವನದಲ್ಲಿ ಅದು ಒಂದು ಅವರು ಯಾವಾಗ್ಲೂ ಸಹ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಘಟ್ಟ. ಅದು 10ನೇ ತರಗತಿ ಅಂತ ಇರ್ಬೋದು, ಆಮೇಲೆ ಬೇರೆ ಬೇರೆ ಘಟ್ಟದಲ್ಲಿ ಇರ್ತಾರೆ. ಒಂದು 10ನೇ ತರಗತಿ ಅಂತಲ್ಲ, ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡೋರು ಸಹ ಅವ್ರಿಗೆ ಫೇಲ್ಯೂರ್ ಅಂತ, ಫೇಲ್ ಆಗಿದ್ದೀವಿ ಅಂದ ತಕ್ಷಣನೇ ಅವ್ರಿಗೆ ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನೆಲ್ಲ ಬಿಟ್ಬಿಡ್ತಾರೆ. ಆ ಫೇಲ್ ಆಗಿರೋದೊಂದೇ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಏನು ಕರಿತೀವಿ, ಫ್ಯಾಮಿಲಿ ಇರಬಹುದು, ಸಿಬ್ಲಿಂಗ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಅವರು ಅವ್ರಿಗೆ ಸ್ವಲ್ಪ ಮಾರಲ್ ಸಪೋರ್ಟ್ ಅಂದರೆ ಅವ್ರಿಗೆ ಮಾತನಾಡಿಸೋದು ಸಕಾರಾತ್ಮಕವಾಗಿ, ಇಷ್ಟೆಲ್ಲ ಮಾಡಿದೆಯಾ, ಇರಲಿ, ಫೇಲ್ ಆಗಿದೆಯಾ, ಅನುತ್ತೀರ್ಣ ಆಗಿದೆಯಾ, ಉತ್ತೀರ್ಣ ಆಗಕ್ಕಾಗಿಲ್ಲ, ನೆಕ್ಸ್ಟ್ ನೀನು ಟ್ರೈ ಮಾಡಿ, ಇನ್ನೊಂದ್ಸರಿ ಪ್ರಯತ್ನ ಮಾಡು, ಸಪ್ಲಿಮೆಂಟರಿ ಎಕ್ಸಾಮ್ ನೀವು ಬರಿಬಹುದು.
ಆವಾಗ್ಲೂ ಆಗಿಲ್ವಾ ನಿಮಗೆ? ಕೆಲವು ಎಲ್ಲಾ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯ ಯಾವಾಗ್ಲೂ ಸಹ ಒಂದೇ ತರ ಆಗಿರೋದಿಲ್ಲ. ಕೆಲವು ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದ್ತಾರೆ, ತುಂಬಾ ಏಕಾಗ್ರತೆಯಿಂದನೂ ಓದಿರ್ತಾರೆ, ಕೆಲವೊಂದ್ಸರಿ ಬೇರೆ ಬೇರೆ ಕಾರಣಾಂತರಗಳಿಂದ ಅನುತ್ತೀರ್ಣ ಆಗಿರ್ತಾರೆ. ಸೊ ಅವ್ರಿಗೆ ನಾವು ಬೈಯೋಕ್ ಆಗೋದಿಲ್ಲ. ಆಮೇಲೆ ಅವ್ರಿಗೂ ಸಹ ಆತಂಕ ಜಾಸ್ತಿ ಇರುತ್ತೆ, ನಾನು ಫೇಲ್ ಆಗ್ಬಿಟ್ಟೆ ಏನ್ ಮಾಡೋದು ಅಂತ. ಆಗ ಏನಾಗುತ್ತೆ, ನಾವು ಸ್ವಲ್ಪ ಅವ್ರಿಗೆ ಏನಾಗಲ್ಲ, ನೆಕ್ಸ್ಟ್ ನೀನು ಮತ್ತೆ ಪ್ರಯತ್ನ ಮಾಡು, ಇದರಿಂದ ನಿನಗೆ ಅಂಕಗಳು ಬಂದೇ ಬರುತ್ತೆ, ನೀನು ಧೈರ್ಯ ಪಾಸ್ ಆಗೇ ಕಳ್ಕೊಬೇಡ. ಆಗ್ತೀಯ, ಉತ್ತೀರ್ಣ ಆಗೇ ಆಗ್ತೀಯ, ಈ ರೀತಿಯಾದ ಒಂದು ಮಾತುಗಳನ್ನ ಆಡ್ಬಿಟ್ಟು ಪ್ರೋತ್ಸಾಹಕಾರಿ ಉತ್ತೇಜನಕಾರಿ ಮಾತುಗಳನ್ನ ಆಡಿ ಅವ್ರನ್ನ ಹುರಿದುಂಬಿಸಿ ಹೌದು ಮುಂದಿನ ಪರೀಕ್ಷೆಗೆ ಅಪಿಯರ್ ಮಾಡೋದಕ್ಕೆ ನೋಡ. ಹೌದು ಹೌದು ಮೇಡಮ್, ಈ ಮಕ್ಕಳ ಆಹಾರ ಪದ್ಧತಿ ಪರೀಕ್ಷಾ ಸಂದರ್ಭದಲ್ಲಿ ಯಾವ ತರಹ ಇರಬೇಕು ಮೇಡಮ್? ಪರೀಕ್ಷೆ ಸಂದರ್ಭದಲ್ಲಿ ಯಾವಾಗ್ಲೂ ಒಂದು ದಿನಚರಿ ಬಗ್ಗೆ ಹೇಳಿ ಮೇಡಮ್. ದಿನಚರಿ ಯಾವ ತರ ಇರ್ಲಿ, ನೆಕ್ಸ್ಟ್ ಆಹಾರ ಪದ್ಧತಿ, ಇವೆರಡನ್ನು. ಎಸ್, ಅಂದ್ರೆ ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ಹತ್ರ ಬರ್ತಾ ಇದೆ ಅಂದಾಗ ಅವರ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅವರ ಆಹಾರ ಪದ್ಧತಿನೂ ಸಹ ಗಮನದಲ್ಲಿ ಇಟ್ಕೊಂಡಿರ್ಬಹುದು. ಆಮೇಲೆ ಇವು ಎಲ್ಲನೂ ಸಹ ಆ ಒಂದು ಪರೀಕ್ಷಾ ದಿನಗಳ ಒಂದು ತಯಾರಿಯಲ್ಲಿ ಪ್ರಮುಖ ಪಾತ್ರಗಳನ್ನ ವಹಿಸುತ್ತೆ. ಈಗ ದಿನಚರಿಯಲ್ಲಿ ನಾವು ಅವರು ಪ್ರತಿನಿತ್ಯ ಯಾವ ಒಂದು ಚಟುವಟಿಕೆಗಳನ್ನ ಮಾಡ್ತಿರ್ತಾರೋ ಸಮಯ ನಿಗದಿ ಆಗಿರತ್ತೆ. ಯಾವ ಯಾವ ಸಮಯದಲ್ಲಿ ಏನೇನ್ ಮಾಡ್ಬೇಕು, ಅಂದ್ರೆ ಯಾವ ಸಮಯಕ್ಕೆ ಹೇಳ್ಬೇಕು, ಯಾವ ಸಮಯಕ್ಕೆ ನಾವು ಅಂದ್ರೆ ಅವರ ಒಂದು ತಿಂಡಿ ಮಾಡೋದಿರಬಹುದು ಅಥವಾ ಓದ್ಕೊಳ್ಳೋದಿರಬಹುದು, ಮಲಗುವ ಒಂದು ಸಮಯ ಇರಬಹುದು, ಎಲ್ಲಾ ಸಮಯನೂ ಸಹ ಅವರಿಗೆ ತಕ್ಕಂತೆ ಅವರು ಕೆಲವು ದಿನಗಳಿಂದ ಅವರು ರೂಢಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸವನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಯಾವಾಗ ನಾವು ತಿಂಡಿ ಮಾಡಬೇಕು, ಯಾವಾಗ ನಾವು ಓದ್ಕೊಳಕ್ ಕುತ್ಕೊಳ್ಬೇಕು, ಆಮೇಲೆ ಬ್ರೇಕ್ಸ್ ಯಾವಾಗ ತಗೊಳ್ಬೇಕು, ಮತ್ತೆ ಯಾವಾಗ ಓದ್ಕೊಳ್ಳೋದು, ಮಲ್ಗೋಕ್ಕೆ ಯಾವಾಗ ಹೋಗೋದು, ಊಟ ಮಾಡೋದು ಯಾವಾಗ, ಹೀಗೆ ಟೈಮ್ ಟೇಬಲ್, ಪರ್ಸನಲ್ ಟೈಮ್ ಟೇಬಲ್ ಅಂತ ಹೇಳ್ತೀವಿ. ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ಒಂದೇ ತರದ ಟೈಮ್ ಟೇಬಲ್ ಅನ್ನ ವೇಳಾಪಟ್ಟಿಯನ್ನ ನಿಗದಿ ಮಾಡ್ಕೊಂಡಿರಲ್ಲ. ಸೊ ಬೇರೆ ಬೇರೆ ಆದಂತಹ ಒಂದು ಪ್ಯಾಟರ್ನ್ ಅನ್ನ ಅವರು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಯಾವುದು ಫಾಲೋ ಮಾಡ್ತಾ ಇದ್ದೀರೋ ಅದನ್ನ ನೀವು ಅಂದ್ರೆ ಅನುಸರಿಸ್ತಾ ಹೋದ್ರೂ ಸಹ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಒಬ್ಬೊಬ್ರು ಓದ್ತಾ ಇರ್ತಾರೆ. ಅವ್ರಿಗೆ ಬೆಳಗ್ಗೆ ಓದೋದ್ರಿಂದ ಅವ್ರಿಗೆ ತುಂಬಾ ಏಕಾಗ್ರತೆ ಜಾಸ್ತಿ ಇರುತ್ತೆ. ಕೆಲವರು ಬೆಳಗ್ಗೆ ಓದೋದಿಲ್ಲ, ರಾತ್ರಿ ಓದ್ತಾರೆ, ಕೆಲವರು ಸಾಯಂಕಾಲ ಓದ್ತಾರೆ, ಕೆಲವರು ಮಧ್ಯಾಹ್ನ ಓದ್ತಾರೆ. ಹೀಗೆ ವಿದ್ಯಾರ್ಥಿಗಳು ಅವ್ರದೇ ಆದ ಒಂದು ವೇಳಾಪಟ್ಟಿಯನ್ನ ತಯಾರು ಮಾಡಿಕೊಂಡು ಕೆಲವು ತಿಂಗಳುಗಳಿಂದ ಅದನ್ನ ಅನುಸರಿಸ್ತಿರ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ವೇಳಾಪಟ್ಟಿ ಏನಿದೆಯೋ ಅದನ್ನ ಅವರು ಅದರ ಅನುಸಾರವಾಗಿ ಅವರು ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ, ದೈನಂದಿನ ಒಂದು ಚಟುವಟಿಕೆಗಳನ್ನ. ಆಮೇಲೆ ಆಹಾರ ಪದ್ಧತಿಯಲ್ಲಿ ಹೇಳೋದಾದ್ರೆ, ಆಹಾರ ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹತ್ರ ಬರ್ತಾ ಇದ್ದಾರೆ ಅಂದಾಗ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಅವರು ಮಾಡಬೇಕಾಗತ್ತೆ. ಅಂದ್ರೆ ಊಟ ಮಾಡೋದಿರ್ಬೋದು, ತಿನ್ನೋದಿರ್ಬೋದು, ಮನೆಯಲ್ಲಿ ಮಾಡಿರುವಂತಹ ಆಹಾರ ಪದ್ಧತಿಯನ್ನ ಅಂದ್ರೆ ಅವರು ಅನುಸರಿಸ್ಕೊಂಡು ಹೋದ್ರೆ ಸಾಕು. ಯಾಕೆಂದ್ರೆ ಕೆಲವೊಂದ್ಸರಿ ಹೊರಗಡೆ ತಿನ್ನೋದ್ರಿಂದ ದೈಹಿಕವಾಗಿ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾಗ್ಬೋದು. ಇದರಿಂದ ಮನೆಯಲ್ಲಿ ಮಾಡಿರುವಂತಹ ರುಚಿಯಾದ ಶುಚಿಯಾದ ಒಂದು ಆಹಾರವನ್ನ ಅವರು ತೆಗೆದುಕೊಂಡ್ರೆ ಸಾಕು. ಆಮೇಲೆ ಓದ್ತಾ ಇದ್ದೀನಿ ಅಂತ ಕೆಲವೊಂದ್ಸರಿ ಊಟನೇ ಮಾಡೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಈ ರೀತಿಯಾದ ಒಂದು ವಿಷಯಗಳು, ಚಿಕ್ಕ ಚಿಕ್ಕ ವಿಷಯಗಳು, ಅಂಶಗಳನ್ನ ವಿದ್ಯಾರ್ಥಿಗಳು ಕಡೆಗಣನೆ ಮಾಡ್ತಾ ಇರ್ತಾರೆ. ನೀರು ಕುಡಿಯಬಾರ್ದು, ಆಮೇಲೆ ಮತ್ತೆ ಎದ್ದೋಗ್ಬೇಕು ನಾನು ನೀರು ಕುಡಿಯೋದಕ್ಕೆ, ಊಟ ಮಾಡೋದಕ್ಕೆ ಸಮಯ ಹಾಳಾಗತ್ತೆ, ನಿದ್ದೆ ಮಾಡಿದ್ರೆ ಸಮಯ ಸಿಗಲ್ಲ ಓದೋದಕ್ಕೆ, ಈ ರೀತಿಯಾಗಿ ಏನು ಮಾಡ್ತಿರ್ತಾರೆ, ನಿದ್ದೆ, ಊಟ, ನೀರು ಎಲ್ಲನೂ ಸಹ ಸರಿಯಾಗಿ ತೆಗೆದುಕೊಳ್ತಾ ಇರಲ್ಲ. ಸೊ ಆಗ ಏನಾಗುತ್ತೆ, ಅವರ ಒಂದು ದೈಹಿಕ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ನಿಮ್ಗೆಲ್ಲರಿಗೂ ಸಹ ಗೊತ್ತು, ದೈಹಿಕ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಸಹ ಇದು ಒಂದರ ಮೇಲೊಂದು ಅವಲಂಬಿತ ಆಗಿದೆ. ನೀವು ದೈಹಿಕವಾಗಿ ಯಾವುದೇ ಒಂದು ಚಿಕ್ಕ ಸಮಸ್ಯೆ, ಆರೋಗ್ಯ ಸಮಸ್ಯೆಯನ್ನ ನೀವು ಅನುಭವಿಸ್ತಾ ಇದ್ರೆ ಅಂದ್ರೆ ಮಾನಸಿಕವಾಗಿನೂ ಸಹ ನಿಮಗೆ ಯಾವುದೋ ಒಂದು ಕಿರಿಕಿರಿ, ತೊಳಲಾಟ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ದೈಹಿಕ ಆರೋಗ್ಯವ ಚೆನ್ನಾಗಿರ್ಬೇಕು, ಪರೀಕ್ಷೆ ಹತ್ರ ಬರ್ತಾ ಇದೆ ಅಂದಾಗ ಆಹಾರ ಸರಿಯಾದ ಒಂದು ಕ್ರಮದಲ್ಲಿರಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಆಮೇಲೆ ನೀರನ್ನು ಚೆನ್ನಾಗಿ ಕುಡಿಬೇಕಾಗತ್ತೆ. ಇವುಗಳನ್ನು ನೀವು ಸರಿಯಾಗಿ ಮಾಡಿದಾಗ ನಿಮ್ಮ ಒಂದು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ, ಆಮೇಲೆ ಏಕಾಗ್ರತೆನೂ ಸಹ ಸರಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಆಗ್ಬೋದು ಮೇಡಮ್. ಇವಾಗ ಇದನ್ನ ಹೇಳಿದ್ರಿ, ಆಹಾರ ಹೇಳಿದ್ರಿ, ದಿನಚರಿ ಹೇಳಿದ್ರಿ. ಈಗ ಕಸರತ್ತು ಅಥವಾ ವ್ಯಾಯಾಮ, ಯೋಗ, ಧ್ಯಾನ, ಭಜನೆ ಇವುಗಳ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಇದು ವಿದ್ಯಾರ್ಥಿಗಳೆಲ್ಲರೂ ಸಹ ಇವುಗಳನ್ನ ಮಾಡ್ತಾ ಇರಲ್ಲ.
ಆದ್ರೆ ಏನು ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಟೈಮ್ ಅಲ್ಲಂತೂ ಮಾಡಲ್ಲ, ಯಾಕೆಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೌದು. ಹೇಳ್ಬಿಟ್ಟು ಮಾಡಲ್ಲ. ಹೌದು, ಈ ಪರೀಕ್ಷಾ ಸಮಯದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಆಮೇಲೆ ಅವ್ರಿಗೂ ಸಹ ಆಸಕ್ತಿನೂ ಸಹ ಇರೋದಿಲ್ಲ. ಸೊ ಆದ್ರೆ ಏನು ಅಂತ ಹೇಳಿದ್ರೆ ನೀವು ಕೆಲವೊಂದು ಸರಿ ನಿಮಗೆ ಓದಿ ಜಾಸ್ತಿ ನನಗೆ ಆಗ್ತಾ ಇಲ್ಲ, ಇನ್ನು ನಾನು ಏಕಾಗ್ರತೆನೇ ಇಲ್ಲ, ನನಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಅಂದಾಗ ನೀವೊಂದು 10 ನಿಮಿಷ ನೀವು ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡಬಹುದು. ಇದರಿಂದ ನಿಮ್ಮ ಒಂದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಶಾಂತವಾದ ಒಂದು ನಿಮಗೆ ಮನಸ್ಥಿತಿ ಬರುತ್ತೆ. ಆಮೇಲೆ ಬೇರೆ ನೀವು ನೆಕ್ಸ್ಟ್ ಓದೋದಕ್ಕೆ ಇದು ನಿಮಗೆ ಅನುಕೂಲವಾದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಡುತ್ತೆ. ಸೊ ನಿಮ್ಮ ಮನಸ್ಸು ಏಕಾಗ್ರತೆ ಅತ್ತ, ಆಮೇಲೆ ಶಾಂತ ಮನಸ್ಥಿತಿ ಅತ್ತ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು 10-15 ನಿಮಿಷ ನೀವು ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಒಳ್ಳೆಯ ಒಂದು ಅನುಕೂಲಗಳು ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಫಲಿತಾಂಶ ಒಂದು ವೇಳೆ ನೆಗೆಟಿವ್ ಬಂತು ಅಂತ ಇಟ್ಕೊಳ್ಳಿ ಮೇಡಮ್, ಅಂದ್ರೆ ಫೇಲ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಹೇಗೆ ಅವರು ಮತ್ತೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋದು ಹೇಗೆ? ಯಾವಾಗ್ಲೂ ಸಹ ಯಾಕೆಂದ್ರೆ ಇದು ರಿಸಲ್ಟ್ ಬರ್ತಿದ್ದಂಗೆ ನೋಡಿ ಎಷ್ಟು ಮಕ್ಕಳು ಆತ್ಮಹತ್ಯೆ ಶುರು ಮಾಡುತ್ತವೆ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಆ ಪೇರೆಂಟ್ಸ್ ಗಳಿಗೆ ಅವ್ರನ್ನ ಕಾಯೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಈ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮೇಡಮ್, ತಾವು ಬಹಳ ಎಲಾಬ್ರೇಟ್ ಆಗಿ ಇವಾಗ ತಿಳಿಸಿದಿರಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ ಕೊನೆ ದಿನದ ಅಥವಾ ಕೊನೆ ಗಳಿಗೆಯ ಎಕ್ಸಾಮ್ ಡೇ ಟಿಪ್ಸ್ ಪ್ರಿಪರೇಷನ್ಗೆ. ಪರೀಕ್ಷಾ ಒಂದು ದಿನದ ಒಂದು ಕೊನೆಯ ಗಳಿಗೆಯ ಒಂದು ನಾವು ಏನ್ ಪ್ರಿಪರೇಷನ್ ಅಂತ ಹೇಳ್ತೀವಿ, ಅದು ಏನಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ವಿಷಯದ ಒಂದು ಪರೀಕ್ಷೆನ ಬರೆಯಕ್ಕೆ ಹೋಗ್ತಾ ಇರ್ಬೋದು, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಮೊದಲು ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬಾರ್ದು. ಮನೆಯ ವಿಷಯಗಳಿರ್ಬಹುದು, ಸಂಬಂಧಿಕರ ವಿಷಯ ಇರಬಹುದು, ಅಂದ್ರೆ ನಿಮ್ಮ ಒಂದು ಸ್ನೇಹಿತರ ವಿಷಯ ಇರಬಹುದು, ಈ ತರ ಬೇರೆ ಬೇರೆ ವಿಷಯಗಳನ್ನ ನೀವು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು. ನಿಮ್ಮ ಒಂದು ಪರೀಕ್ಷೆ ಯಾವುದಿದೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ನೀವು ಏನೆಲ್ಲ ಓದ್ಕೊಂಡಿದ್ದೀರೋ ಅದರ ಬಗ್ಗೆ ಮನನ ಮಾಡ್ತಾ ಇರಿ. ಆಮೇಲೆ ನೀವು ಪ್ರಶ್ನೆ ಒಂದು ಪತ್ರಿಕೆಯನ್ನ ಸರಿಯಾಗಿ ಓದ್ಬಿಟ್ಟು ಅದನ್ನ ಬರೆಯೋ ಕಡೆಗೆ ಗಮನ ಇರಬೇಕು. ಆ ಒಂದು ಪ್ರಶ್ನೆ ಓದ್ತಾ ಇರ್ಬೇಕಾದ್ರೂ ಸಹ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾರೆ ನನ್ನ ಮುಂದೆ ವಿದ್ಯಾರ್ಥಿಗಳು. ನಾನು ಪ್ರಶ್ನೆ ಓದಿದ್ದೆ ಮೇಡಮ್, ಬಟ್ ಅರ್ಥ ಆಗಿಲ್ಲ, ನನಗೆ ಏನೋ ಬರೆದು ಬಂದ್ಬಿಟ್ಟೆ, ನನ್ಗೆ ಗೊತ್ತಾಗ್ಲಿಲ್ಲ, ಏನ್ ಮಾಡೋದು, ನನ್ಗೆ ಯಾವಾಗ್ಲೂ ಹೀಗೆ ಆಗುತ್ತೆ, ಇಂತಹ ಒಂದು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಮಕ್ಕಳು. ನಾನು ಪ್ರಶ್ನೆ ಓದಿದ್ದೀನಿ ಆದ್ರೆ ಉತ್ತರನೇ ಬೇರೆ ಬರೆದು ಬಂದ್ಬಿಟ್ಟಿದ್ದೀನಿ, ಈ ರೀತಿಯಾಗಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ. ಆಮೇಲೆ ಒಂದು ಪರೀಕ್ಷಾ ಒಂದು ಹಾಲಲ್ಲಿ ಕುತ್ಕೊಂಡಿರ್ಬೇಕಾದ್ರೂ ಸಹ ಏನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನು ಸಹ ಹೇಳ್ತಾ ಇರ್ತಾರೆ. ಈ ತರ ಎಲ್ಲ ಬರ್ತಾ ಇರುತ್ತೆ ನನಗೆ ಯೋಚನೆಗಳು, ಹೇಗೆ ಇದನ್ನ ತಡೆಯೋದು ಅಂತ ಕೇಳ್ತಾ ಇರ್ತಾರೆ. ನಿಮ್ಮ ಒಂದು ಮನಸ್ಸನ್ನ ನೀವೇ ಜಾಗೃತಗೊಳಿಸ್ಬೇಕು. ಆಮೇಲೆ ಅದಕ್ಕೆ ಸರಿಯಾಗಿ ನೀವು ಅದನ್ನ ಯೋಜನಾಬದ್ಧವಾಗಿ, ಇಲ್ಲ ನಾನು ಬೇರೆದ ವಿಷಯ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನೀವೇ ಹೇಳ್ಕೊಳ್ಬೇಕು. ನಿಮಗೆ ನೀವೇ ಇಲ್ಲಿ ಸರಿಯಾಗಿ ಯೋಜನೆಯನ್ನ ಹಾಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೆಲ್ಲರೂ ಸಹ ನೀವು ಯಾವ ಒಂದು ಪರೀಕ್ಷೆಗೆ ಹೋಗ್ತಾ ಇದ್ದೀರೋ ಆ ಒಂದು ಪರೀಕ್ಷೆಯ ಬಗ್ಗೆ ಆಲೋಚನೆ ಮಾಡಿ. ಆಮೇಲೆ ಅದಕ್ಕೆ ಬೇಕಾಗುವಂತಹ ಒಂದು ಪರಿಕರಗಳು, ಅಂದ್ರೆ ಪೆನ್ ಇರಬಹುದು, ಪೆನ್ಸಿಲ್ ಇರಬಹುದು, ಶಾರ್ಪ್ನರ್ ಇರಬಹುದು, ಆಮೇಲೆ ಇದು ಏನದು ಸ್ಕೇಲ್ ಇರಬಹುದು, ಪೌಚ್, ನೀರ್ ಬಾಟಲ್, ನಿಮ್ಗೆ ಏನೇನ್ ಬೇಕು, ಹಾಲ್ ಟಿಕೆಟ್. ಎಷ್ಟೋ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅನ್ನೇ ತಗೊಂಡು ಹೋಗೋದು ಮರೀತಾರೆ. ಹಾಗೆಲ್ಲ ಮಾಡಬೇಡಿ. ಹಿಂದಿನ ದಿನಾನೇ ಪರೀಕ್ಷೆಯ ದಿನದಂದು ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರೋ ಅವನ್ನೆಲ್ಲನೂ ಸಹ ಒಂದೇ ಹತ್ರ ಹಿಡಿ. ಆಮೇಲೆ ನಿಮ್ಮ ಒಂದು ಏನದು ಬ್ಯಾಗ್ ಇರುತ್ತೋ ಅದರಲ್ಲಿ ಎಲ್ಲ ಸಾಮಗ್ರಿಗಳು ನಿಮ್ಗೆ ಯಾವ್ಯಾವುದೆಲ್ಲ ಬೇಕು ಪರೀಕ್ಷೆಗೆ ಅದನ್ನೆಲ್ಲನೂ ಸಹ ಒಂದೇ ಹತ್ರ ಇಟ್ಕೊಳ್ಬೇಕಾಗತ್ತೆ. ಪರೀಕ್ಷೆಯ ದಿನ ಹೋಗ್ಬೇಕಾದ್ರೆ ನಾನು ಹಾಲ್ ಟಿಕೆಟ್ ಅಲ್ಲಿಟ್ಟಿದ್ದೆ, ಎಲ್ಲೋ ಇಟ್ಟಿದ್ದೆ, ಹುಡ್ಕಾಡ್ತಾರೆ, ಅದು ಮತ್ತೆ ಭಯ ಜಾಸ್ತಿ ಆಗತ್ತೆ. ಆಮೇಲೆ ಪರೀಕ್ಷೆ ಸಮಯನೂ ಸಹ ಒಂದು 5-10 ನಿಮಿಷ ಆಮೇಲೆ ಹೋಗೋಣ ಅಂತ ಏನೇನೆಲ್ಲ ವಿದ್ಯಾರ್ಥಿಗಳು ಕೊನೆ ಗಳಿಗೆಯಲ್ಲಿ ಒಂದು ಭಯವನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬೇಡಿ. ಪರೀಕ್ಷೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಿಂದಿನ ದಿನನೇ ಯಾವೆಲ್ಲ ಒಂದು ಸಾಮಗ್ರಿಗಳು ಬೇಕೋ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡಿ. ಆಮೇಲೆ ಪರೀಕ್ಷೆಯ ಹಾಲ್ಗೂ ಸಹ ನೀವೊಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಸೇರ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ನಿಮ್ಮ ಮನಸ್ಥಿತಿನೂ ಸಹ ಶಾಂತವಾಗಿರುತ್ತೆ, ಯಾವುದೇ ಒಂದು ಒತ್ತಡಕ್ಕೆ ಭಯಕ್ಕೆ ಗುರಿ ಆಗೋದಿಲ್ಲ. ಆಮೇಲೆ ಯಾವ ಒಂದು ಪರೀಕ್ಷೆಯನ್ನ ಬರಿತಾ ಇದ್ದೀರೋ ಇದನ್ನ ನಾನು ಚೆನ್ನಾಗಿ ಬರಿತೀನಿ ಅನ್ನುವ ಒಂದು ಸಕಾರಾತ್ಮಕ ಯೋಚನೆ ನಿಮ್ಮಲ್ಲಿ ಇರಲೇಬೇಕಾಗತ್ತೆ. ಯಾವಾಗ್ಲೂ ಸಹ ಬೇರೆಯವರು ಎಷ್ಟೇ ಒಂದು ಸಕಾರಾತ್ಮಕವಾಗಿ ಹೇಳಿದ್ರು ಸಹ ನಿಮ್ಮ ಬಗ್ಗೆ ನೀವು ಸಕಾರಾತ್ಮಕವಾಗಿ ಹೇಳ್ಕೊಂಡಾಗ ಅದರ ಒಂದು ಪರಿಣಾಮ ಜಾಸ್ತಿ ಇರುತ್ತೆ.
ಸೊ ಯಾವಾಗ್ಲೂ ಸಹ ನಾನು ಈ ಒಂದು ಈ ಒಂದು ಪರೀಕ್ಷೆಯನ್ನ ಚೆನ್ನಾಗಿ ಬರೀತೀನಿ, ನಾನು ಓದಿದ್ದೀನಿ ಅಂತ ನೀವು ಆಲೋಚನೆ ಮಾಡಬೇಕು. ನಾನು ಬರಿತೀನಿ ಅನ್ನುವ ಒಂದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು. ಈ ಒಂದು ವಿಷಯಗಳು ಕೊನೆಗಳಿಗೆ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಆಮೇಲೆ ಬೇರೆಯವರನ್ನ ನೋಡಕ್ ಹೋಗ್ಬೇಡಿ. ನಿಮ್ಮ ಒಂದು ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ, ಅವ್ರು ಹೆಂಗ್ ಓದಿದ್ದಾರೆ, ಅವ್ರು ಓದಿರೋದು ನೀವು ಓದಿದಿರೋ ಇಲ್ವೋ, ಬೇರೆಯವರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಬೇಡಿ. ಸಂಪೂರ್ಣವಾದ ಒಂದು ನೀವು ಏನು ಆಲೋಚನೆ ಮಾಡ್ತಿದೋ ನಿಮ್ಮ ಬಗ್ಗೆ ಆಲೋಚನೆ ಇರಬೇಕು. ಅದು ಬೇರೆಯವ್ರ ಬಗ್ಗೆ ಹೋಲಿಕೆ ಬೇಡ, ಆಮೇಲೆ ಬೇರೆಯವ್ರ ಬಗ್ಗೆ ಆಲೋಚನೆ ಬೇಡ. ನಿಮ್ಮ ಬಗ್ಗೆ, ನಿಮ್ಮ ಒಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ ಸಂಪೂರ್ಣವಾಗಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀತೀನಿ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಆ ಒಂದು ಕೊನೆಯ ದಿನದವರೆಗೂ ಸಹ ನೀವು ಆಲೋಚನೆಯನ್ನ ಮಾಡಬೇಕಾಗತ್ತೆ. ಮೇಡಮ್, ಇವಾಗ ಇಷ್ಟೆಲ್ಲ ಹೇಳದ್ಮೇಲೆ ಇದೆಲ್ಲ ವಿದ್ಯಾರ್ಥಿಗಳದಾಯ್ತು, ಪೋಷಕರದಾಯ್ತು, ಪರಿಸರ, ಸುತ್ತಮುತ್ತಲಿನ ಪರಿಸರ ಅಥವಾ ಸಮಾಜ ಅಥವಾ ಸರ್ಕಾರ, ಈ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಏನ್ ಸಪೋರ್ಟ್ ಇದೆ? ಯಾಕಂದ್ರೆ ತಾವು ಇವಾಗ ಎಲ್ಲಾ ಕಡೆ ಓಡಾಡ್ತಿರ್ತೀರಿ, ನಿಮ್ಹಾನ್ಸ್ ಇಂದ ಮೊದಲ್ಗೊಂಡು ಸಾಕಷ್ಟು ಶಾಲೆಗಳು, ಆಮೇಲೆ ವಿದ್ಯಾರ್ಥಿ ಸಮಾಲೋಚನಾ, ಆಪ್ತ ಸಮಾಲೋಚನಾ ಕೇಂದ್ರಗಳು, ಎಲ್ಲ ಕಡೆನೂ ತಾವು ಸೇವೆ ಕೊಡ್ತಿದ್ದೀರಿ. ಸೊ ಹಾಗಾಗಿ ತಿಳಿಸ್ಕೊಡಿ ಮೇಡಮ್. ಇವಾಗ ವಿದ್ಯಾರ್ಥಿಗಳು ಅಂದ್ರೆ ಕೆಲವು ವರ್ಷಗಳ ಹಿಂದಿನಿಂದ ನೋಡಿದಾಗ ಈಗಿನ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಏನಾಗಿದೆ, ಸೂಕ್ಷ್ಮವಾಗಿದೆ, ತುಂಬಾ ಸೂಕ್ಷ್ಮ ಆಗ್ತಿದೆ. ಕೆಲವು ಚಿಕ್ಕ ಚಿಕ್ಕ ವಿಷಯಗಳಿಗೆ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈಗಿನ ಸರ್ಕಾರ, ಆಮೇಲೆ ನಿಮ್ಹಾನ್ಸ್ ಅಂತ ಸಂಸ್ಥೆಗಳು ಏನ್ ಮಾಡಿದೆ, ಮಕ್ಕಳ ಒಂದು ಭಾವನೆಗಳನ್ನ ಕೇಳಿಸ್ಕೊಳ್ಬೇಕು, ಅವರ ಒಂದು ಸಮಸ್ಯೆಗಳನ್ನ ಅವರಿಗೆ ಸರಿಯಾಗಿ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಸರಿಯಾಗಿ ಮಾರ್ಗದರ್ಶನ ಕೊಡೋದಕ್ಕೆ, ಅವರ ಭಾವನೆಗಳನ್ನ ಒಬ್ರು ಕೇಳೋರು ಇದ್ದಾರೆ ಅನ್ನೋದಕ್ಕೆ ಕೆಲವು ಅವರು ಟೆಲಿಮಾನಸನ್ನ ಒಂದು ನಂಬರನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2 years ಇಂದ ಅಂದ್ರೆ 2 ವರ್ಷದಿಂದ ಸತತವಾಗಿ ಈ ಒಂದು ಸಂಖ್ಯೆಯನ್ನ ಅಂದ್ರೆ ವಿದ್ಯಾರ್ಥಿಗಳಿಗಿರ್ಬೋದು, ಬೇರೆ ಬೇರೆ ಅಂದ್ರೆ ಸಮಸ್ಯೆ ಇರುವವರು ಸಹ ಅದಕ್ಕೆ ಕಾಲ್ ಮಾಡ್ಬೋದು. ಆಮೇಲೆ ಭಾಷೆಯಲ್ಲಿ ಇರುತ್ತೆ ಮೇಡಮ್ ಆ ಭಾಷೆ ಅವರು 13 ರಿಂದ 14 ಭಾಷೆಯಲ್ಲೂ ಇದೆ. ಆಮೇಲೆ 24 ಗಂಟೆ ಅದು ನಿಮ್ಗೋಸ್ಕರ ಕಾರ್ಯ. ಯಾವುದು ದಿನ ರಾತ್ರಿ ಯಾವ ಇದು ಇಲ್ಲ, ಹಗಲು ರಾತ್ರಿ ಯಾವಾಗ ಬೇಕಾದ್ರೂ ಮಾತಾಡಬಹುದು. ಹೌದು. ನಿಮ್ಹಾನ್ಸ್ ಸಂಸ್ಥೆಯವರು ಟೆಲಿಮಾನಸ್ ಅನ್ನುವ ಒಂದು ನಂಬರ್ ಅನ್ನ ಅವರು ಡಿಸ್ಪ್ಲೇ ಮಾಡ್ತೀವಿ, ದಯಮಾಡಿ ವೀಕ್ಷಕರು ನೋಟ್ ಮಾಡ್ಕೊಳ್ಳಿ. ಹೌದು, ಈ ಏನು ಸಹಾಯವಾಣಿ, ಸಹಾಯವಾಣಿ ಮಕ್ಕಳಿಗೋಸ್ಕರನೇ ಈ ಒಂದು ಪರೀಕ್ಷೆಯ ಒತ್ತಡವನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದಕ್ಕೋಸ್ಕರನೇ ಅವರು ಬೇರೆ ಬೇರೆ ವಿಷಯಗಳಿಗೋಸ್ಕರನೂ ಸಹ ಈ ಒಂದು ಸಂಖ್ಯೆಯನ್ನ ಅವರು ಭಾರತದಾದ್ಯಂತ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಸಂಖ್ಯೆಗೆ ನೀವು ಕಾಲ್ ಮಾಡಿದ್ರೆ 24 ಗಂಟೆಯಲ್ಲಿ ನೀವು ಯಾವಾಗ ಕಾಲ್ ಮಾಡಿದ್ರು ಸಹ ಅವರು ನಿಮ್ಮ ಒಂದು ಕರೆಯನ್ನ ಸ್ವೀಕಾರ ಮಾಡ್ತಾರೆ. 13 ರಿಂದ 14 ಭಾಷೆಗಳಲ್ಲಿ ನಿಮಗೆ ಅವರು ಉತ್ತರವನ್ನ ಕೊಡ್ತಾರೆ. ಆಮೇಲೆ ಸರಿಯಾದ ಒಂದು ಮಾನಸಿಕ ಒಂದು ನೆಮ್ಮದಿ ಈ ಒಂದು ಸಮಾಜದಲ್ಲಿ ಕಾಪಾಡಿಕೊಳ್ಳೋಕ್ಕೋಸ್ಕರನೇ ಇಂತಹ ಒಂದು ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಸೊ ಇದರ ಒಂದು ಅನುಕೂಲತೆಯನ್ನ ಪಡೆದುಕೊಳ್ಳಿ. ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯ ಇರಬಹುದು, ಮುಜುಗರ ಪಡದೆ ಈ ಒಂದು ಸಹಾಯವಾಣಿಗೆ ಕರೆ ಮಾಡಿದಾಗ ನಿಮಗೆ ಸರಿಯಾಗಿ ಅವರು ಮಾರ್ಗದರ್ಶನವನ್ನು ಸಹ ಕೊಡ್ತಾರೆ. ರಾಜ್ಯ ಸರ್ಕಾರವೂ ಕೂಡ ಸಹಾಯವಾಣಿಯನ್ನ ಪ್ರಾರಂಭಿಸಿದೆ ವಿದ್ಯಾರ್ಥಿಗಳ ಸಲುವಾಗಿ. ಆ ನಂಬರನ್ನು ನಾವು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀವಿ, ದಯಮಾಡಿ ಅದನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಏನೇ ತೊಂದರೆ, ಸಮಸ್ಯೆ ಅಂತ ಅನ್ಸಿದ್ರು ದಯಮಾಡಿ ಕರೆ ಮಾಡಿ. ಯಾವುದೇ ಆತುರದ ಅಥವಾ ದುಡುಕಿನ ನಿರ್ಧಾರ ಕೈಗೊಳ್ಬೇಡಿ ವಿದ್ಯಾರ್ಥಿಗಳೇ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ನಮಸ್ಕಾರ.